Yes or no? Asking price 80,000 ಹೇಳತ್ತೇನೆ ಸರ್. 80,000 ರೀ. ಹಾ ಸರ್. ನೆಗೋಷಿಯೇಟ್ ರೀ. ನೆಗೋಷಿಯೇಟ್ ಅಂತಂದ್ರೆ ಸರ್ ಎಸ್ ಆರ್ ನೋ ಏನೂ ಇಲ್ರಿ ಸರ್. ನನ್ನ ಪ್ರೈಸ್ ನಾಗ ಆಕ್ಚುಲಿ ಗಾಡಿ ಯಾರು ಕೊಡಾಗಿಲ್ಲ. 70,000 ಕೊಡ್ರಿ ಸರ್, ಗಾಡಿ ಓದ್ಬಿಡ್ರಿ. ಬಟ್ ಆನ್ ಟೇಬಲ್ ಕಸ್ಟಮರ್ ಮುಂದ್ ಬಂದ್ರಂದ್ರೆ ಸರ್ ಎಸ್ ಆರ್ ನೋ 1,20,000 ಸರ್ ಗಾಡಿ ಮುಗಿಸ್ಕೊಡ್ತಾನೆ ಸರ್. ಒಂದ್ ಪ್ರೈಸ್ 1,20,000 ಅನ್ನತ್ತೀರಿ. 1,10,000 ಆಗಬಹುದ್ರಿ ಸರ್. ಈಗ ನೀವು ಕೇಳಿರಿ, ನಾವಿಲ್ಲಂದ್ರೆ ತಪ್ಪಾಗ್ತದ್ರಿ. ಅದ್ರಾಗ ಲೇಟ್ ಬಂದೆ ಅಂದ್ಕೂಡಲೇ ಕಾಂಪೆನ್ಸೇಷನ್ ಅಂತೂ ಕೊಡಬೇಕ್ರಿ ಸರ್. 1,10,000 ಕಸ್ಟಮರ್ ಬಂದ್ ಹೇಳ್ರಿ ಯೂಟ್ಯೂಬ್ ನಿಂದ ಅಂದ್ರೆ ಮುಗಿಸ್ಕೊಡೋಣ ಸರ್. ಯಾರು ಡಿಸ್ಕೌಂಟ್ ಕೊಟ್ಟಿಲ್ಲ ಸರ್. ಸೀಸನ್ ಟೈಮ್ನಾಗ ಎಲ್ಲರೂ ಕೊಡ್ತಾರೆ. ನಾವು ಆಫ್ ಸೀಸನ್ನಾಗ ಸರ್ 50, 40, 30, 60,000 ತನಕ ಡಿಸ್ಕೌಂಟ್ ಕೊಡತ್ತೇನೆ ಸರ್ ಗಾಡಿ ಮೇಲೆ. 5,85,000 ಮುಗಿಸ್ಕೊಡ್ತಾನೆ. 5,85,000 ಡೀಸೆಲ್ ವೇರಿಯಂಟ್ ವಿತ್ ಫೈನಾನ್ಸ್ ಆಗತ್ತೆ. ಡೌನ್ ಪೇಮೆಂಟ್ ಎಷ್ಟು ಆಗುತ್ತೆ? ಎಷ್ಟು ಡೌನ್ ಪೇಮೆಂಟ್ ನೋಡ್ರಿ, ಮಿನಿಮಮ್ ಅವ್ರದೆಲ್ಲ ಪೇಪರ್ ವರ್ಕ್ ಎಲ್ಲ ಚಲೋ ಇತ್ತು, ಚೆನ್ನಾಗಿತ್ತು ಅಂದ್ರೆ ಸರ್ ಏನು ಬ್ಯಾಟ್ರಿ 1 ಲಕ್ಷ ಕೊಡ್ಲಿ ಮ್ಯಾಗಿನವ್ರು ಲೋನ್ ಮಾಡ್ಕೊಂಡು ಗಾಡಿ ಕಳಿಸ್ತೇನೆ ರೀ. ಆನ್ ಟೇಬಲ್ ಬಂದ್ರಂದ್ರೆ ಸರ್ 4 lakhs ಒಳಗಡೆ ಮುಗಿಸ್ಕೊಡ್ತೇನೆ ಸರ್. 4 ಲಕ್ಷ ಒಳಗಡೆ. ಅದು ಡೀಸೆಲ್ ವೇರಿಯಂಟ್. ಇದು ನಿಮ್ಗೆ ಸರ್ ಆಸ್ಕಿಂಗ್ ಪ್ರೈಸ್ ನಾವ್ ಹೇಳ್ತೀವಿ 4,50,000 ಹೇಳ್ತೇವೆ ಸರ್. ಆನ್ ಟೇಬಲ್ ಯೂಟ್ಯೂಬ್ ಕಸ್ಟಮರ್ ಬಂದ್ರಂದ್ರೆ ಸರ್ ಎಸ್ ಆರ್ ನೋ 4 ಲಕ್ಷ ರೂಪಾಯಿ ಮುಗಿಸ್ಕೊಟ್ಬಿಡ್ತಾರೆ. 4 ಲಕ್ಷ ರೂಪಾಯಿ 2017 ಮಾಡಲ್ 3,65,000 ಸರ್. ಫೆಬ್ರವರಿ ಐತಂದ್ರಿ ಮತ್ತೆ ಒಯ್ತೇನಂದ್ರೆ ಕ್ಯೂಟ್ ಗಾಡಿ ಐತಂದ್ರಿ ಒಂದ್ ಸ್ವಲ್ಪ ನಮ್ ಕಡೆಯಿಂದ ಏನ್ರ ವ್ಯಾಲೆಂಟೈನ್ ಗಿಫ್ಟ್. ಅದು 2015 ಮಾಡಲ್, ಸಿಂಗಲ್ ಓನರ್. ಅದು ಫುಲ್ಲಿ ಟಾಪ್ ಅಂಡ್ ಹೋಂಡಾ ಬ್ರಿಯೋ ರೆಡ್ ಕಲರ್ ಒಳಗ ಫೆಬ್ರವರಿ ಬಂತ. ಲೋಕಲ್ ಪಾಸಿಂಗ್ ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್? ಇದ್ರ ಪ್ರೈಸಿಂಗ್ ನಮ್ದು ಆಸ್ಕಿಂಗ್ ಪ್ರೈಸ್ ಸರ್ ಮಾರ್ಕೆಟ್ ಗಿಂತ ಆಕ್ಚುಲಿ ಹೆಚ್ಚು ಹೇಳಾಗಿಲ್ಲ ಸರ್. 6,60,000 ನಮ್ದು ಆಸ್ಕಿಂಗ್ ಪ್ರೈಸ್ ಐತ್ರಿ. ಆನ್ ಟೇಬಲ್ ಬಂದ್ರಂದ್ರೆ ಸರ್ ನೆಗೋಷಿಯೇಟ್ ಮಾಡಿ ಬೆಸ್ಟ್ ಪ್ರೈಸ್ ಕೊಡ್ತೇನೆ. ಯೂಟ್ಯೂಬ್ ಡಿಸ್ಕೌಂಟ್ ನಿಮ್ ಚಾನಲ್ ಹೇಳ್ಕೊಂಡ್ ಬಂದ್ರು ಅಥವಾ ಇದನ್ನ ಯೂಟ್ಯೂಬ್ ನೋಡಿ ಬಂದೇನಂತ ಅಂದ್ರೆ ಸರ್ 6,85,000 ಗಾಡಿ ಕೊಡ್ತಾರೆ. 2018 ಮಾಡಲ್ ಆನ್ ಟೇಬಲ್ ಬರಲಿ ಸರ್ 4,20,000 ಮಟನು ಗಾಡಿ ಕ್ಲೋಸ್ ಮಾಡಿ 4,20,000 ನಿಮ್ಗೆ 2017 ಮಾಡಲ್ ಫುಲ್ಲಿ ಟಾಪ್ ಅಂಡ್ VX. ಅದು ರೆಡ್ ಕಲರ್ ಅಲ್ಲಿ ಬರೀ 36,000 ಓಡಿರೋ ಗಾಡಿ ಹೋಂಡಾ ಬ್ರಿಯೋ. ಆನ್ ಟೇಬಲ್ ಬಂದ್ರಂದ್ರು ಸರ್ 4,50,000 ಮಟನು ಸರ್ ಗಾಡಿ ಕ್ಲೋಸ್ ಮಾಡಿ ಕೊಡ್ತೇವೆ. ಇದು ಸರ್ ನಿಮ್ಗೆ ಆಸ್ಕಿಂಗ್ ಪ್ರೈಸ್ ನೀವು ನೋಡ್ಬೋದು ಸರ್. ಅಲ್ಲಿ ಏನ್ ಡಿಸ್ಪ್ಲೇ ಪ್ರೈಸ್ ಐತ್ರಿ 265 ಐತ್ರಿ. ಹಾ ಸರ್ 265 ಐತ್ರಿ. ಯೂಟ್ಯೂಬ್ ದಿಂದ ಕಸ್ಟಮರ್ ಬಂದ್ರು ಸರ್ ಆನ್ ಟೇಬಲ್ ಕೂತ್ರ ಅಂದ್ರೆ ಸರ್ ಎಸ್ ಆರ್ ನೋ 2,30,000 ಕೊಡ್ರಿ ಸರ್ ಗಾಡಿ ಓದ್ಬಿಟ್ರಿ. ಯಾವ್ದು ಫ್ಯಾಮಿಲಿಗೆ ನೋಡತ್ತೀರಿ ಸರ್, ಏನು ನೋಡತ್ತೀರಿ ಅಂದ್ರೆ ಬಜೆಟ್ ನಾಗ ಕೊಡ್ತೇನೆ ಸರ್. 2019-20 ಮಾಡಲ್ ಐತಿ ಸರ್. ಸಿಂಗಲ್ ಓನರ್ಶಿಪ್, ಕಂಪ್ನಿ ಮೇಂಟೈನ್ಡ್ ಇದ್ರ ಸರ್. ಆಸ್ಕಿಂಗ್ ಪ್ರೈಸ್ ನಾವ್ ಹೇಳತ್ತೀವ್ರಿ ಸರ್. ಆಕ್ಚುಲಿ ಇದು ವಿಡಿಯೋ ಅಪ್ಲೋಡ್ ಆಗೋದಕ್ಕಿಂತ ಮುಂಚೆನೆ ಸೇಲ್ ಆಗುತ್ತೆ ಅನ್ಸುತ್ತೆ ಸರ್. ಹಾಟ್ ವೆಹಿಕಲ್ ಸರ್. ಎಲ್ಲರೂ ಹೆಂಗಿದ್ರೆ ನಾನು ಆರಾಮದಿನಿ. ಆಲ್ಮೋಸ್ಟ್ 1 ವರ್ಷ ಆಯ್ತು. ಬಹಳ ಜನ ಕೇಳತ್ತಿದ್ರಿ ಲಕ್ಕಿ ಕಾರ್ಸ್ ಬೆಳಗಾವಿ ಒಳಗೆ ವಿಡಿಯೋ ಮಾಡ್ರಿ ಅಂತ. 1 ವರ್ಷ ಆದ ನಂತರ ಬಂದಿದ್ದೀನಿ. ಅಂಡ್ ಅದು ಬೆಸ್ಟ್ ಅಂದ್ರೆ ಲೇಟೆಸ್ಟ್ ಆಗಿ ಬಂದಿದೆ ಅಂತ ಹೇಳ್ಬೋದಾ. ಅಂಡ್ ಬೆಸ್ಟ್ ಪ್ರೈಸಿಂಗ್ ಒಳಗೆ ಕೊಡತಾರ. ನಿಮ್ಮ ಡಿಮಾಂಡೆಡ್ ಮೇರೆಗೆ ಎಷ್ಟು ಬೈ ಅದಾರ. ಅದಾದ ನಂತರ 1 ವರ್ಷದ ನೋಡಿದ್ರಿ ನೀವ ಗಾಡಿಗಳು ಪ್ರೈಸಿಂಗ್ ಒಳಗೆ ಕೊಡತಾರ. ಅಂಡ್ ಫಸ್ಟ್ ಆಫ್ ಆಲ್ ಸರ್ ವೆಲ್ಕಮ್ ಮಾಡೋಣ. ಬೈ ನಮಸ್ತೆ. कैसे हो? ನಮಸ್ಕಾರ. ನಮಸ್ಕಾರ ರೀ ಸರ್, ಆರಾಮಾಯ್ತು ನೋಡ್ರಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ಹೊಸ ಒಬ್ರು ಆಡ್ ಆನ್ ಆಗಿದಾರ, ಆಮೇಲೆ ಹೇಳ್ತೀನಿ ಯಾವ ತರ ಅಂತ. ಅವ್ರ ಡಿಪಾರ್ಟ್ಮೆಂಟ್ ಬೇರೆ ಐತಿ ಸರ್. ಲಕ್ಕಿ ಕಾರ್ಸ್ ಅಡ್ರೆಸ್ ಎಲ್ಲಿ ಬರ್ತೈತೆ ಹೇಳ್ಬಿಡ್ರಿ ಸರ್. ಲಕ್ಕಿ ಕಾರ್ ಅಡ್ರೆಸ್ ನಮ್ ಕೃಷ್ಣ ಅವ್ರು ಹೇಳ್ತಾರ್ರಿ. ನಮ್ದು ಅಡ್ರೆಸ್ ಬಂದು ಕ್ಯಾಂಪ್ ಏರಿಯಾ ಒಳಗ್ರಿ ಗ್ಲೋಬ್ ಥಿಯೇಟರ್ ಅಂತ ಇದೆ. ಕಂಪೌಂಡ್ ಒಳಗಡೆ ಬರುತ್ತೆ. ಸ್ಟೇಷನ್ ರೋಡಿಗೆ ಬಂದ್ರೆ ನಿಮ್ಗೆ ಯಾರಾದ್ರೂ ಹೇಳ್ತಾರೆ ನಿಮ್ಗೆ. ಓಕೆ, ಅಂದ್ರೆ ಗ್ಲೋಬ್ ಥಿಯೇಟರ್ ಅಂತ ಹಾಕಿದ್ರು ಡೈರೆಕ್ಟ್ ಇಲ್ಲೇ ಬಂದು ಲಕ್ಕಿ ಕಾರ್ಸ್ ಅಂತ ಹಾಕಿದ್ರು ಇಲ್ಲೇ ಬರ್ತಾರೆ ಸರ್. ಈಸಿಲಿ ಬಸ್ ಅವೈಲೇಬಲ್ ಕ್ಯಾಂಪ್ ಏರಿಯಾ ಲಕ್ಕಿ ಕಾರ್ಸ್ ಅಂತ ಹಾಕಿದ್ರು ಸೀದಾ ಇಲ್ಲೇ ಬರುತ್ತೆ. ಓಕೆ. ಅಂಡ್ ಹೇಳಿದ್ರಿ ವಿಡಿಯೋ ಒಳಗ ಬಂಪರ್ ಆಫರ್ ಅಂತ ಹೇಳಿದ್ರಿ. ಈ ಸರ್ತಿ ಲಕ್ಕಿ ಕಾರ್ಸ್ ಇಂದ ಏನ್ ಆಫರ್ ಐತಿ ಸರ್? ಅದೇ ಏನ್ರಿ ಆಕ್ಚುಲಿ ಏನೈತ್ರಿ, ಎಲ್ಲಾರು ಫೆಸ್ಟಿವಲ್ ನೇ ಕೊಡ್ತಾರು, ಎಲ್ಲಾ ಕೊಡ್ತಾರ. ಬಟ್ ನಾವೊಂದ್ ಏನ್ರ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋಣ ಅಂತ ಹೇಳಿ ಸರ್. ಈ ಸಲ ಲೇಟ್ ಆಗಿ ಬಂದೇವನ ಅಂತಲೇ ಕಸ್ಟಮರ್ ಸಂಬಂಧ ಏನಾರ ಒಂದು ಜೆನ್ಯೂನ್ ಕೊಡೋಣ ಅಂತ ಹೇಳಿ ಅದಕ್ಕೆ ಈ ಸಲ ಏನ್ ಪ್ಲಾನ್ ಮಾಡ್ಯಾವ ಅಂದ್ರೆ ಸರ್, ಆಲ್ಮೋಸ್ಟ್ ಏನಾಗೈತ್ರಿ ಕಾರ್ಬನ್ ಡಿಪಾಸಿಷನ್ ಆದ ಹೇಳಿ ಕಸ್ಟಮರ್ ಬಿ ಭಾಳ ಸ್ಯಾಟಿಸ್ಫೈ ಇಲ್ರಂಗಿಲ್ರಿ. ಒಂದ್ ಸ್ವಲ್ಪ ಪಿಕಪ್ ಆತು ಕಮ್ಮಿ ಆತು, ಇಲ್ಲ ಮೈಲೇಜ್ ಒಂದ್ ಸ್ವಲ್ಪ ಕಮ್ಮಿ ಆಗತೈತಿ, ಹಂಗ ಹಿಂಗತ್ತ ನಾತಿದ್ರಿ. ಬಟ್ ಈಗ ಅದಕ್ಕೆ ಒಂದು ಏನೈತಿ ಸರ್, ಮಾರ್ಕೆಟ್ನಾಗ ಒಂದು ಪ್ರಾಡಕ್ಟ್ ಐತ್ರಿ ಡಿಕಾರ್ಬನೈಸಿಂಗ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಬಂದೈತ್ರಿ ಈಗ ಮಷಿನ್. ಸೊ ಅದಕ್ಕೆ ನಾ ಡಿಸ್ಕೌಂಟ್ ಕೊಡೋದಂದ್ರೆ ಏನಂದ್ರೆ ಸರ್, ನಮ್ಮ ಕಡೆ ಏನ್ರ ಗಾಡಿ ಪರ್ಚೇಸ್ ಮಾಡ್ರಿ ಸರ್, ಯಾವ್ದು ಕಸ್ಟಮರ್ ನಮ್ಮ ಕಡೆ ಬಂದು ಗಾಡಿ ಪರ್ಚೇಸ್ ಮಾಡ್ಲಿ, ಡೀಸೆಲ್ ಮಾಡ್ಲಿ, ಪೆಟ್ರೋಲ್ ಇಂಜನ್ ಮಾಡ್ಲಿ, ಯಾವ್ದು ಮಾಡ್ಲಿ, ಅಥವಾ ಅವ್ರ ಏನಾದ್ರೂ ಅವ್ರ ಕಡೆಯಿಂದ ಪರ್ಸನಲ್ ವೆಹಿಕಲ್ಸ್ ಅದು ತಗೊಂಬರೋರಿದ್ರು ತಗೊಂಬಂದ್ರಿ ಸರ್. ಆಕ್ಚುಲಿ ನಮ್ಮ ಕಡೆಯಿಂದ ಏನ್ರ ಗಾಡಿ ಅವ್ರು ಪರ್ಚೇಸ್ ಮಾಡ್ರಂದ್ರ ಸರ್, ನಮ್ಮ ಕಡೆಯಿಂದ ಡಿಕಾರ್ಬನೈಸಿಂಗ್ ಫ್ರೀ ಆಫ್ ಕಾಸ್ಟ್ ನಾಗ ನಾ ಗಾಡಿ ಮಾಡಿ ಕೊಡತ್ತೇನೆ ಸರ್. ಗಾಡಿ ಮಾಡಿ ಯಾವ್ದು ನಮ್ ಕಡೆ ವೆಹಿಕಲ್ ಪರ್ಚೇಸ್ ಮಾಡಲಿ ಸರ್, ಪೆಟ್ರೋಲ್ ನಾಗ ಮಾಡ್ಲಿ, ಡೀಸೆಲ್ ನಾಗ ಮಾಡ್ರಿ, ಯಾವ್ದು ಗಾಡಿ ಅವ್ರು ಪರ್ಚೇಸ್ ಮಾಡ್ರಂದ್ರ ಇಮಿಡಿಯೇಟ್ಲಿ ಅವ್ರ ಮುಂದೆ ಕುನಿ ಸರ್, ಅವ್ರ ಮುಂದನ ಡಿಕಾರ್ಬನೈಸಿಂಗ್ ಮಾಡಿಸಿ ರಿಸಲ್ಟ್ಸ್ ತೋರಿಸಿ
ಗಾಡಿ ಆಮೇಲೆ ಡೆಲಿವರಿ ಕೊಡ್ತೇನೆ ಸರ್. ಅದ್ ಈ ಸಲ ನಮ್ ಲಕ್ಕಿ ಕಾರ್ಸ್ ಕಡೆಯಿಂದ ಒಂದ್ ಡಿಸ್ಕೌಂಟ್ ಕಂಡೀಷನ್ ಹೆಲ್ತಿ ಗಾಡಿ ಕೊಡ್ತಾರೆ ಅಂತ ಕೊಡ್ತೇವೆ ಸರ್. ಮತ್ ಪ್ಲಸ್ ಮತ್ತೊಂದ್ ಏನಿದೆ ಸರ್, ಪೊಲ್ಯೂಷನ್ ಹೆಚ್ಚಾಗತ್ತೆ ಟ್ರಾಫಿಕ್. ಸೊ ಅದ್ ಮಾಡಂತ ಏನಿರುತ್ತೆ ಸರ್, ಪೊಲ್ಯೂಷನ್ ಕಮ್ಮಿ ಆಗ್ತೈತಿ. ಸೊ ಓವರ್ ಆಲ್ ಎಲ್ಲ ಆಗ್ತದೆ ಈ ಸಲ ನಮ್ ಕಸ್ಟಮರ್ ಕೊಡತ್ತೆ. ಪ್ಲಸ್ ಇದಾದ್ಮ್ಯಾಗ ಸರ್ ನಮ್ ಕಡೆ ಮತ್ತೊಂದ್ ನೀವು ಕೇಳ್ರಿ, ಹೊಸ ಫೇಸ್ ಇಂಟ್ರೊಡ್ಯೂಸ್ ಆಗೈತೈತಿ. ಫೇಸ್ ಅಲ್ಲಿ ನಮ್ದು ಎಲ್ಲಾ ಲೀಗಲಿ ಇದ್ರದ ಇನ್ಶೂರೆನ್ಸ್ ಏನೈತಲ್ಲ ಪೂರ್ತಿ ಎಲ್ಲ ಅವ್ರು ನೋಡ್ಕೋತಾರ್ರಿ. ಅದು ಸರ್ವಿಸ್ ಅವೈಲೇಬಲ್ ಮಾಡಿಕೊಡೋದು. ಸರ್ ಯಾವ ತರ ಸರ್ವಿಸ್ ಕೊಡ್ತಾರೆ ಸರ್ ನಮ್ ಕಡೆ ಬರೀ ಡಿಕಾರ್ಬನೈಸಿಂಗ್ ಆಗ್ಲಿ ಕಾರ್ ಸೇಲ್ಸ್ ಅಷ್ಟೇ ಅಲ್ಲ, ನಮ್ ಕಡೆ ಈಗ ಗಾಡಿ ತಗೊಂಡ್ರೆ ಅದ್ರ ಜೋಡಿ HSRP ಬುಕಿಂಗ್ ಮಾಡ್ಕೊಡ್ತೀವಿ. ಆಮೇಲೆ ಆನ್ಲೈನ್ RTO ವರ್ಕ್ಸ್ ಏನೇನ್ ಬರುತ್ತಲ್ಲ ಎಲ್ಲ RTO ವರ್ಕ್ ಎಲ್ಲ ನಾವೇ ನೋಡ್ಕೋತೀವಿ. ಇನ್ಸೂರೆನ್ಸ್ ಮಾರ್ಕೆಟ್ ನಾಗ ಎಲ್ಲೂ ಕಂಪೇರ್ ಮಾಡ್ರಿ ಎಲ್ಲರಿಗಿಂತ ಕಡಿಮೆ ರೇಟ್ ಒಳಗೆ ನಾವು ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಅದು ನಮ್ ಗ್ಯಾರಂಟಿ ಸರ್. ಲಕ್ಕಿ ಕಾರ್ಸ್ ಕಡೆ ಇಲ್ಲಿ ತಗೊಂಡ್ರೆ ಅದೊಂದು ಅಡೆಡ್ ಅಡ್ವಾಂಟೇಜ್. ಅಡೆಡ್ ಅಡ್ವಾಂಟೇಜ್ ಹೊರಗಿನ ಕಸ್ಟಮರ್ನು ಬರ್ಬೋದು ಸರ್. ಕಡಿಮೆ ರೇಟ್ ಒಳಗೆ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ ಅಂಡ್ ಹ್ಯಾಸಲ್ ಫ್ರೀ ಸರ್ವಿಸ್. ಎಲ್ಲ ಕ್ಲೇಮಿಂಗ್ ಪ್ರೊಸೆಸ್ ಆಗ್ಲಿ ಇನ್ಸೂರೆನ್ಸ್ ಪ್ರೊಸೆಸ್ ಆಗ್ಲಿ ಏನು ಇರ್ಲಿ ಎಲ್ಲ ನಾವು ನೋಡ್ಕೋತೀವಿ ಸರ್. ಏನು ಪ್ರಾಬ್ಲಮ್ ಬರಲ್ಲ. A to Z ಎಲ್ಲ ನಾವು ಮಾಡ್ಕೊಡ್ತೀವಿ. ಓಕೆ ಏನಾದ್ರೂ ನಿಮ್ಮ ಪಾಯಿಂಟ್ ಆಫ್ ಎಸ್ ಸರ್. ಕೆಳಗಡೆ ನಂಬರ್ ಇರ್ತೈತಿ, ನೀವು ಕಾಲ್ ಮಾಡಿದ್ರೆ ಸಾಕು. ಅಂಡ್ ಅದು ಭಾಳ ಜನ ಕೇಳ್ತಾರೆ ಲಕ್ಕಿ ಕಾರ್ಸ್ ಬೆಳಗಾವಿ ಒಳಗೆ ವಿಡಿಯೋ ಮಾಡ್ರಿ ಅಂತ. ಮಾಡಿದ್ದೀನಿ ಅಂಡ್ ಕಮೆಂಟ್ ಮಾಡ್ರಿ ಯಾವ ತರ ಇದೆ ಅಂತ. ಅಂಡ್ ಮತ್ತೊಂದು ಏನ್ ಹೇಳ್ತೀನಿ, ವಿಡಿಯೋದಲ್ಲಿ ಹೇಳಿದೀನಿ, ಯಾರ್ಯಾರು ಲಕ್ಕಿ ಕಾರ್ಸ್ ಒಳಗೆ ಕಾರ್ ತಗೊಂಡ್ರೆ ಅವ್ರ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನ ಶೇರ್ ಮಾಡಿದ್ರೆ ಇವರು ನೋಡ್ತಾರಲ್ಲ. ಹೌದು ಸರ್, ಅದಂತೂ ಭಾಳ ಇಂಪಾರ್ಟೆಂಟ್ ಐತ್ರಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಮಾಡೋರಲ್ಲ ಸರ್ ನಟ್ರಿ. ಎಸ್ ಸರ್, ಫಸ್ಟ್ 1 year ಆಯ್ತ್ರಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿ. ಅಂಡ್ ಆಲ್ಮೋಸ್ಟ್ 1 year ಗ್ಯಾಪ್ ಕೊಟ್ಟಿದ್ದೀರಿ. ಅಂಡ್ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಬರ್ತಾರೆ ಬಯಸ್ತಾರೆ ಸರ್? ಏನಿಲ್ರಿ, ಗ್ಯಾಪ್ ಆಗಿದ್ದಕ್ಕೆ ಸಾರಿ. ಇನ್ಸಲ ಆಗಂಗಿಲ್ರಿ, ನೆಕ್ಸ್ಟ್ ಟೈಮ್ ಜಲ್ದಿನೇ ಮಾಡೋಣ್ರಿ. ಬಟ್ ಗ್ಯಾಪ್ ಆಗಿ ಲೇಟ್ ಆಗಿ ಬಂದಿದ್ರು ಸರ್. ಫೆಸ್ಟಿವಲ್ ಡಿಸ್ಕೌಂಟ್ಸ್ ಆದಿದತ್ತೆ ಎಲ್ಲ ಕೊಡ್ತಿದ್ವಿ. ಈ ಸಲ ಸರ್ ಆಫ್ ಸೀಸನ್ ಡಿಸ್ಕೌಂಟ್ಸ್ ಕೊಡತ್ತೇವ್ರಿ. ಆಫ್ ಸೀಸನ್ ಡಿಸ್ಕೌಂಟ್. ಹೌದು ಸರ್, ಅದು ನಿಮ್ ಯೂಟ್ಯೂಬ್ ಚಾನಲ್ ದಿಂದ ಬಂದವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಕೊಡತ್ತೇನ್ರಿ. ಅದ್ ನಿಮ್ಗೆ ಹೋಗ್ತಾ ಸರ್ ಗಾಡಿ ರೇಟ್ ಬಗ್ಗೆ ಗೊತ್ತಾಗ್ತೈತಿ. ಬಟ್ ಡಿಸ್ಕೌಂಟ್ಸ್ ಏನದಾವ ಅದು ಗೊತ್ತಾಗ್ತೈತಿ. ಅಟ್ ದ ಎಂಡ್ ಸರ್ ಮತ್ತೊಂದು ಸರ್ಪ್ರೈಸಿಂಗ್ ಡಿಸ್ಕೌಂಟ್ ಕೊಡೋದೇನು ಸರ್, ಅದು ಲಾಸ್ಟ್ಗೆ ಹೇಳ್ತೇನೆ ಸರ್. ಲಾಸ್ಟ್ಗೆ ಹೇಳೋದಕ್ಕಿಂತ ಮಿಡಲ್ ಹೇಳ್ತಿರ್ತೀವಿ, ಲಾಸ್ಟ್ ಹೇಳಿದ್ರೆ ಸ್ಕಿಪ್ ಮಾಡಿ ಲಾಸ್ಟ್ಗೆ ಹೋಗ್ತಾರೆ. ಇಲ್ಲ ಸರ್, ಲಾಸ್ಟ್ಗೆ ಹೇಳ್ತೇವೆ ಅಂದ್ಕೂಡ್ಲೆ ನಾನು ನೋಡು ಸಂಬಂದ್ರೆ ಫುಲ್ ವಿಡಿಯೋ ನೋಡ್ತಾರೆ ಸರ್. ಅದಕ್ಕೆ ಲಾಸ್ಟಿಗೆ ಹೋದ್ರಿ. ಓಕೆ. ಅಂಡ್ ತುಂಬಾ ಜನ ಕೇಳ್ತಿದ್ರಿ ಲಕ್ಕಿ ಕಾರ್ಸ್ ವಿಡಿಯೋ ಮಾಡಿ ಬೆಳಗಾವಿ ಇದು ಮಾಡ್ತಿದ್ದೇನೆ. ಆಲ್ಮೋಸ್ಟ್ 1 year ಆಯ್ತು. ಇದ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಯಶ್ ಬಾಯ್ ಇಲ್ಲೇ ಅದಾರ. ಅಂಡ್ ಫಸ್ಟ್ ಗಾಡಿ ಹೋಗೋದಾದ್ರೆ ಯಾವ ತೋರಿಸ್ತಾರೆ ಸರ್? ಫಸ್ಟ್ ಬರೋದಾದ್ರೆ ನಮ್ ಕಡೆ ವೆನ್ಯೂ ಐತ್ರಿ ಸ್ಟಾಕ್ನಾಗ ಸರ್. ಲಾಸ್ಟ್ ಟೈಮ್ ಬಂದಿದ್ರಿ ಅವಾಗ ನಿಮ್ ಕಡೆ ವೆನ್ಯೂ 2 ಸ್ಟಾಕ್ನಾಗ ಅವೈಲೇಬಲ್ ಇರ್ಲಿಲ್ಲ. ಬಟ್ ಈ ಸಲ ಸರ್ ಸ್ಪೆಷಲಿ ವೆನ್ಯೂ ತಂದಿರು ಸರ್. 2021-22 ಮಾಡಲ್ ಟಾಪ್ ಎಂಡ್ ಐತಿ ಸರ್. SX ಮಾಡಲ್ ಐತ್ರಿ. ಪುಷ್ ಬಟನ್ ಸ್ಟಾರ್ಟ್, ವೆಂಟಿಲೇಟೆಡ್ ಇದನ್ ಬರ್ತೈತ್ರಿ, AC ಕಂಟ್ರೋಲ್ಸ್ ಎಲ್ಲ ಬರ್ತೈತಿ ಸರ್. ನಿಮ್ಗೆ ಇದು ಆಸ್ಕಿಂಗ್ ಪ್ರೈಸ್ ಸರ್ ನಾವ್ರಿ 65,000 ನೋಡೈತಿ ಸರ್. ಓನ್ಲಿ ಡೀಸೆಲ್ ವೇರಿಯಂಟ್ ಹೇಳತ್ತೇನ್ರಿ ನಿಮಗೆ. ಕರ್ನಾಟಕ ನಂಬರ್ ರೀ. ಆಸ್ಕಿಂಗ್ ಪ್ರೈಸ್ ಸರ್ 10,85,000 ಹೇಳತ್ತೇನೆ ಸರ್. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರಂದ್ರ ಸರ್ 10.5 ಲಕ್ಷ ರೂಪಾಯಿ ಗಾಡಿ ಮುಗಿಸ್ 10,50,000 ಅದು ಡೀಸೆಲ್ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ವೆನ್ಯೂ SX, AC, ಪವರ್ ಶೇರಿಂಗ್, ಪವರ್ ಅಂಡರ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಸ್ಟೇರಿಂಗ್ ಎಲ್ ಕಂಟ್ರೋಲ್ಸ್, A to Z ಫೀಚರ್ಸ್. ಅದು ಮೈಲೇಜ್ ಅಲ್ಲಿ ಮೋರ್ ದನ್ 20 ಬರುತ್ತೆ. ನೋಡ್ಕೊಳ್ಳಿ. ಲೋನ್ ಕೂಡ ಅವೈಲೇಬಲ್ ಇದೆ. ರನ್ನಿಂಗ್ 1 ಲಕ್ಷ ಒಳಗಡೆ ಸರ್ 65,000 ರನ್ನಿಂಗ್ ಗಾಡಿ ಕೊಡ್ತಾ ಇದೀನಿ. ಲೋನು ಆಗತ್ತೆ ಸರ್, ಫೈನಾನ್ಸ್ ಅವೈಲೇಬಲ್ ಆಗತ್ತೆ. ಓಕೆ. ನೆಕ್ಸ್ಟ್ ಮತ್ತೊಂದು ಇದು ಡೀಸೆಲ್ ವೇರಿಯಂಟ್ ಐವಿ ಟೆಕ್ ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ ಸರ್ ID ಟೆಕ್ ಇದೆ. 2015 ಮಾಡಲ್ ಸರ್. ಸಿಂಗಲ್ ಓನರ್ ಅಲ್ಲಿ ಇದೆ. ಇದ್ರ ಸರ್ ಆಸ್ಕಿಂಗ್ ಪ್ರೈಸ್ ನಾವ್ ಹೇಳ್ತಾ ಇದೀವಿ. ಇದು V ಮಾಡಲ್ ಇದೆ ಸರ್. ಟಾಪ್ ಎಂಡ್ ಬರುತ್ತೆ, ಅಲಾಯ್ ಬರುತ್ತೆ, AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್. ಎಲ್ಲಾನು ಬರುತ್ತೆ ನಿಮ್ಗೆ. ಇಂಟೀರಿಯರ್ ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ನೋಡಿ ಸರ್ ಪೂರ್ತಿ ಪ್ರೀಮಿಯಂ ಆಗಿದೆ. AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಅಂಡ್ ಡೀಸೆಲ್ ವೇರಿಯಂಟ್. ಇದು ಗಾಡಿ ಬೇಕಂದ್ರೆ ಹೋಂಡಾ ಸಿಟಿ ID ಟೆಕ್ ಮಂಗಳೂರು ಪಾಸಿಂಗ್ ಕರ್ನಾಟಕ ಗಾಡಿ ತೋರಿಸ್ತಿರೋದು. ಅಂಡ್ ಓನರ್ ಸಿಂಗಲ್ ಓನರ್ ಸರ್. ಓನರ್ ಸಿಂಗಲ್ ಓನರ್ ಇದೆ ಸರ್. ಡ್ರಿವನ್ ಆಗಿರೋದ್ರಿ ಸರ್ ಡ್ರೈವ್ ಆಗಿದ್ದು 1,32,000 ವಿತ್ ಕಂಪ್ನಿ ರೆಕಾರ್ಡ್ ಸರ್. 1,32,000 ಸರ್ ವಿತ್ ಕಂಪ್ನಿ ರೆಕಾರ್ಡ್ ಸರ್. ಯಾಕಂದ್ರೆ ನಾವು ಫಸ್ಟ್ ಇಂದಾನು ಹೇಳ್ತೀವಿ ನಮ್ಮ ಹತ್ರ ರನ್ನಿಂಗ್ ಟ್ಯಾಂಪಿಂಗ್ ಅದು ಏನೂ ಇರಲ್ಲ. ಹೌದ್ರಿ. ಏನಿರ್ತದೆ ಸರ್ ಒರಿಜಿನಲ್ ಇರ್ತೈತ್ರಿ. ಒರಿಜಿನಲ್ ರನ್ನಿಂಗ್ ಕಂಪ್ನಿನೇ ಹೋಗಿ ಹಿಸ್ಟ್ರಿ ತೆಗಿಬಹುದ್ರಿ. 1,32,000 ಒರಿಜಿನಲ್ ಜರ್ನಿಂಗ್ ರನ್ನಿಂಗ್ ವಿತ್ ಕಂಪ್ನಿ ಮೇಂಟೆನೆನ್ಸ್ ಸರ್. ಪೂರ್ತಿ ವೆಹಿಕಲ್ ಸರ್. ಇದ್ರ ಆಸ್ಕಿಂಗ್ ಪ್ರೈಸ್ ನಾವ್ ಹೇಳತ್ತವ್ರಿ 6,10,000 ಆಸ್ಕಿಂಗ್ ಪ್ರೈಸ್ ಐತಿ ಸರ್. ಬಟ್ ಯೂಟ್ಯೂಬ್ ಕಡೆ ಕಸ್ಟಮರ್ ಬಂದ್ರಂದ್ರೆ ಸರ್ ಒಂದು ನೆಗೋಸಿಯೇಷನ್ ಇಲ್ದನ ಸರ್ 5,85,000 ಮುಗಿಸ್ಕೊಡ್ತಾರೆ. 5,85,000 ಡೀಸೆಲ್ ವೇರಿಯಂಟ್ ವಿತ್ ಫೈನಾನ್ಸ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಸರ್? ಡೌನ್ ಪೇಮೆಂಟ್ ನೋಡ್ರಿ ಮಿನಿಮಮ್ ಅವ್ರದೆಲ್ಲ ಪೇಪರ್ ವರ್ಕ್ ಎಲ್ಲ ಚಲೋ ಇತ್ತು, ಚೆನ್ನಾಗಿತ್ತು ಅಂದ್ರೆ ಸರ್ ಏನು ಬ್ಯಾಟ್ರಿ 1 ಲಕ್ಷ ಕೊಡ್ಲಿ ಮ್ಯಾಗಿನವ್ರು ಲೋನ್ ಮಾಡ್ಕೊಂಡು ಗಾಡಿ ಕಳಿಸ್ತೇನೆ ಸರ್. ಖಂಡಿತ. ನೆಕ್ಸ್ಟ್ ಮತ್ತೊಂದು ಇರೋದ್ರಿ ಕಿಯಾ ಸೆಲ್ಟೋಸ್ ಸರ್. ಕಿಯಾ ಸೆಲ್ಟೋಸ್ ಸರ್ ಫಸ್ಟ್ ಸ್ಟಾಕ್ನಾಗೂ ನೋಡ್ರಿ. ಫಸ್ಟ್ ಗಾಡಿ ಕಿಯಾ ಸೆಲ್ಟೋಸ್ ಐತ್ರಿ. ಬಟ್ ಕಾಯಂ ಸ್ಟಾಕ್ನಾಗ ಸೆಲ್ಟೋಸ್ ಇರತ್ತೈತ್ರಿ. 2022 ಮಾಡಲ್ ಸರ್. 2022 model single owner 80,000 driven sir. Diesel recorded sir. ಇದು ಡೀಸೆಲ್. ಓಕೆ. ಬಟ್ ಇದು STK ಪ್ಲಸ್ ಇದು ಟಾಪ್ ಎಂಡ್ ಬರ್ತೈತ್ರಿ ಸರ್. ಇದು ನಮ್ಗೆ ಆಸ್ಕಿಂಗ್ ಪ್ರೈಸ್ ಏನೈತ್ರಿ 15 lakhs ಹೇಳ್ತೇವೆ ಸರ್. ಓಕೆ. ಬಟ್ ಯೂಟ್ಯೂಬ್ ಕಡೆಯಿಂದ ಕಸ್ಟಮರ್ ಬಂದ್ರಂದ್ರೆ ಫ್ಲಾಟ್ ಇದ್ರ ಮ್ಯಾಗ ಸರ್ 50,000 ಆಫ್ ಮಾಡಿ 14,15,000 ಗೆ ಗಾಡಿ ಕೊಡ್ತೀನಿ ಸರ್. 14,50,000 ಅಂಡ್ ಇದು ಮಾರ್ಕೆಟ್ ಪ್ರೈಸ್ ಎಷ್ಟು ಇರ್ತಾರೆ ಸರ್? ಮಾರ್ಕೆಟ್ ಪ್ರೈಸ್ ಇರ್ತದೆ ಇಲ್ಲ ಅಂದ್ರೂ ಸರ್ 19 lakhs ಅಬೋವ್ ಐತ್ರಿ. 19 lakhs
ಓಕೆ ಅಂಡ್ ಲೋನ್ ಹೋಗೋದ್ರೆ ಎಷ್ಟಾಗ್ಬೋದು ಸರ್ ಲೋನಿಗೆ ಹೋಗೋದಾದ್ರೆ 10 lakhs ಮಟ್ಟ ಲೋನ್ ಮಾಡ್ಕೊಡ್ತಾರೆ ಸರ್. ಅಂಡ್ ಫೈನಾನ್ಸ್ ಎಲ್ಲ ನಿಮ್ ಕಡೆ ಎಲ್ಲ ಡಾಕ್ಯುಮೆಂಟ್ ಫೈನಾನ್ಸ್ ಗಿನೆನ್ಸ್ ಎಲ್ಲ ನಮ್ ಕಡೆ ಮಾಡಿಸ್ಕೊಡ್ತಾರೆ ಸರ್. ಸ್ವಲ್ಪ ಡಾಕ್ಯುಮೆಂಟ್ಸ್ ಅವೈಲಬಿಲಿಟಿ ಅಷ್ಟು ಅವ್ರು ಮಾಡಿಕೊಟ್ರಂದ್ರೆ ಅವ್ರ ಸಿವಿಲ್ ಚಲೋ ಇತ್ತಂದ್ರೆ ಸರ್ 1 2 to 3 days ಸರ್ ಫೈನಾನ್ಸ್ ಲೋನ್ ಮಾಡಿಸ್ಕೊಡ್ತಾರೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ ಸರ್ ಆಲ್ ಓವರ್ ಕರ್ನಾಟಕ ಮಾಡ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಬೆಲ್ಗಾಂ ಡಿಸ್ಟ್ರಿಕ್ಟ್ ಇತ್ತಂದ್ರೆ ಈಸಿ ಆಗ್ತೈತಿ. ಆಲ್ ಓವರ್ ಕರ್ನಾಟಕ ಇದ್ರೆ ಸ್ವಲ್ಪ ಟೈಮ್ ಡಿಲೇ ಆಗ್ಬೋದು ಅಷ್ಟೇ, ಕರೆ ಮಾಡಿಸ್ಕೊಡ್ತೇವೆ ಸರ್. ಖಂಡಿತ. ಅದೇ ಮತ್ತೊಂದ್ರಿ ಇನ್ನೊಂದು ವ್ಯಾಗನರ್ ಒಂದ್ ಐತ್ರಿ ಸರ್. ಇದಂತೂ ಇವೆಲ್ಲ ಸೆಗ್ಮೆಂಟ್ ಒಂದ್ ಸೈಡ್ ಆತಂದ್ರೆ ಸರ್ ಇದೊಂದು ಸೆಗ್ಮೆಂಟ್ ಸೈಡ್ ಇದೆ. ಆಕ್ಚುಲಿ ಬರೀ ಪೆಟ್ರೋಲ್ ಅಲ್ಲ ಸರ್, ಪೆಟ್ರೋಲ್ ಪ್ಲಸ್ CNG ಐತ್ರಿ. CNG ಒಳಗೆ ಮೈಲೇಜ್ ಎಷ್ಟು ಕೊಡ್ಬೋದು? CNG ಒಳಗೆ ಮೈಲೇಜ್ ನಿಮ್ಗೆ ಆಲ್ಮೋಸ್ಟ್ 32 ಮಟನು ಈ ಗಾಡಿ ಒಳಗೆ ಮೈಲೇಜ್ ತೆಗಿಬಹುದು ಸರ್. ಆನ್ ಟೆಸ್ಟೆಡ್ ಹೇಳತ್ತೇನೆ, ಕಂಪ್ನಿದ್ ಹೇಳತ್ತಿಲ್ಲ, ಆನ್ ಟೆಸ್ಟೆಡ್ ಹೇಳತ್ತೇನೆ ಸರ್. ಬಟ್ ಕಸ್ಟಮರ್ ಡ್ರಿವನ್ ಹೆಂಗ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್. ಅದ ಆಮೇಲೆ ಸರ್ ನಿಮಗೆ ಪೆಟ್ರೋಲ್ ನಾಗ 18-20 ಮಟ ಮೈಲೇಜ್ ಬರುತ್ತೆ. CNG ಬರ್ತೈತ್ರಿ. ಯಾವ್ದು ಫ್ಯಾಮಿಲಿಗೆ ನೋಡತ್ತೀರಿ ಸರ್, ಏನು ನೋಡತ್ತೀರಿ ಅಂದ್ರೆ ಬಜೆಟ್ ನಾಗ ಕೊಡ್ತೇನೆ ಸರ್. 2019-20 ಮಾಡಲ್ ಐತಿ ಸರ್. ಸಿಂಗಲ್ ಓನರ್ಶಿಪ್, ಕಂಪ್ನಿ ಮೇಂಟೈನ್ಡ್ ಇದ್ರ ಸರ್. ಆಸ್ಕಿಂಗ್ ಪ್ರೈಸ್ ನಾವ್ ಹೇಳತ್ತೀವ್ರಿ 5,80,000. ಎಸ್ ಅವ್ರ ನೋ ಸರ್. ಕಸ್ಟಮರ್ ಮುಂದ್ ಬಂದ್ರ ಅಂದ್ರೆ 5,65,000 ಕ್ಲೋಸ್ ಮಾಡಿ ಕೊಡ್ತೇನೆ ಸರ್. 5,65,000 ನೋ ಬಾರ್ಗಿನ ಸರ್. ಸ್ವಲ್ಪ ಮತ್ತೆ ಏನೈತೆ ಅದ್ರಾಗ ಮಾಡಿಕೊಡಂತವ್ರು ಸರ್ ಕಸ್ಟಮರ್. ನಮ್ ಕಡೆಯಿಂದ ಬಂದ್ರೆ ಸರ್ ನಿಮ್ಮ ಫ್ಯಾನ್ಸ್ ಏನಿರ್ತಾರಲ್ರಿ, ತುಂಬಾ ದಿನ ಆಯ್ತಾ ನೋಡ್ರಿ, ಬಹಳ ದಿನ ಆಯ್ತಾ, ಇಲ್ಲಿ ಮಾಡಿಕೊಡೋಣ ಸರ್, ಮಾಡಿಕೊಡೋಣ ಖಂಡಿತ. ಅಂಡ್ ಸರ್ವಿಸ್ ಯಾವ ತರ ಐತ್ರಿ ಸರ್? 1 ವರ್ಷ ಆಯ್ತ್ರಿ, ಇದೊಂದು ಕೇಳ್ತೀನಿ. 1 ವರ್ಷದಿಂದ ಇನ್ನ ಕಾಲ್ ಬರತಾವ ಅಂತಂದ್ರೆ ಹೌದು ಸರ್. ಸರ್ವಿಸ್ ಯಾವ ತರ ಕಸ್ಟಮರ್ ಬಂದು ಏನ್ ಹೇಳಿದ್ರಿ ಸರ್? ಕಸ್ಟಮರ್ ಬಂದಾಗ ನೋಡಿ ಸರ್, ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿ ಬಂದೇವ್ರಿ ನಾವು. ಹಾಗ ನಿಮ್ ಸರ್ವಿಸ್ ಚಲೋ ಅನ್ಸಿ ಸರ್, ಬಂದ್ ಕೇಳ್ತಾರ ಈ ಬಜೆಟ್ ನೀವು ಕ್ಲಿಯರ್ಲಿ ಹೇಳ್ತೀರಿ. ಫಸ್ಟ್ ಆಫ್ ಆಲ್ ಹೇಳ್ತೀರಿ. ಪ್ಲಸ್ ಮತ್ತೊಂದು ಏನಿರ್ತದೆ ಸರ್, ನಾವು ಕೊಟ್ಟಿದ್ದ ಡಿಸ್ಕೌಂಟ್ ಕಿತ್ತನು ಬಂದಿದ್ ಕಸ್ಟಮರ್ ಮತ್ತೆ ಆನ್ ಟೇಬಲ್ ಡಿಸ್ಕೌಂಟ್ ಮಾಡಿ ಕೊಟ್ಟೇವೆ ಸರ್. ಸೊ ಅದಕ್ಕೆ ರೀತಿ ಹ್ಯಾಪಿ ಕಸ್ಟಮರ್. ಆಲ್ಮೋಸ್ಟ್ ಸರ್ ಹೇಳ್ತೇನ್ರಿ, ಎಷ್ಟು ಕಸ್ಟಮರ್ ಯೂಟ್ಯೂಬ್ ದಿಂದ ಬಂದ್ ನಮ್ ಕಡೆ ಪರ್ಚೇಸ್ ಮಾಡ್ಯಾರಲ್ಲ, ಇನ್ನ ಮಟ್ಟ ಒಂದು ಕಂಪ್ಲೇಂಟ್ ಆಗ್ಲಿ, ಏನು ರಿಗ್ರೆಟ್ಸ್ ಆಗ್ಲಿ ಅವ್ರಿಗೆ ಏನು ಇಲ್ಲ ಸರ್. ಇನ್ನ ಮತ್ತೊಂದ್ 2 ಕಸ್ಟಮರ್ ಅವರೇ ಪ್ರಿಫರ್ ಮಾಡಿದ್ರೆ. ಎಲ್ಲಿಂದ ಬಂದಾರಿ? ಸರ್ ಹಾವೇರಿಂದ ಬಂದಾರ್ರಿ, ಗದಗದಿಂದ ಬಂದಾರ್ರಿ, ದಾವಣಗೆರೆಯಿಂದ ಬಂದಾರ. ಆಮೇಲೆ ಆಲ್ಮೋಸ್ಟ್ ಸರ್ ಈ ಕಡೆ ನಮ್ ಕೊಲ್ಲಾಪುರದಿಂದನೂ ಬಂದಾರ ಕಸ್ಟಮರ್ಸ್, ಸಾಂಗ್ಲಿದಿಂದ ಬಂದಾರೆ, ಚಿಕ್ಕೋಡಿ, ರಾಯಬಾಗ್, ಆಲ್ಮೋಸ್ಟ್ ಸರ್ ಬೆಂಗಳೂರು ಮಟ್ಟದು ಕಸ್ಟಮರ್ಸ್ ಬಂದ್ ಪರ್ಚೇಸ್ ಮಾಡ್ಯಾರ ಸರ್. ಸೂಪರ್. ಅಂಡ್ ಪ್ರೈಸಿಂಗ್ ಒಳಗೆ ನೋಡ್ಕೊಳ್ರಿ ನೀವು, ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅದಾವ. ಅಂಡ್ ಡಾಕ್ಯುಮೆಂಟ್ ಕಿರಿಕಿರಿ ಎಲ್ಲ ಇವರ ನೋಡ್ಕೊಳ್ತಾರ. ಅಂಡ್ ಇಂಟೀರಿಯರ್ ನಿಮ್ಗೆ ಈ ಗಾಡಿ ತೋರಿಸಿದ್ದೀನಿ, ಪ್ರೈಸಿಂಗ್ ಎಲ್ಲ ಹೇಳಿದೀನಿ. ಅಂಡ್ ವಿತ್ CNG ಎಲ್ಲ ಬರ್ತೈತಿ ನಿಮ್ಗೆ. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರ್ತೈತಿ. ಏರ್ ಬ್ಯಾಗ್ ಒಂದು ಬರುತ್ತೆ. ಅಂಡ್ ಎಲ್ಲ ಫೀಚರ್ಸ್ ಬರುತ್ತೆ ನೋಡ್ಬೋದು. ಅಂಡ್ ಡ್ರಿವನ್ ಆಗಿರೋದು ಎಷ್ಟು ಅಂತ ಅಂದ್ರೆ ಸರ್ ಆಕ್ಚುಲಿ ಇದು 35 ಇದನ್ನ VXI ವೇರಿಯಂಟ್ ಸರ್. ಓಕೆ, ಇದು ಆಕ್ಚುಲಿ VXI ವೇರಿಯಂಟ್. ಆಕ್ಚುಲಿ ಏನಾಗಿರುತ್ತೆ ಸರ್, CNG ಅಲ್ಲಿ LXI ವೇರಿಯಂಟ್ ಬರುತ್ತೆ. ಬಟ್ ಇದು ಹಾಗಿಲ್ಲ, ಕಂಪ್ನಿ ಕಡೆಯಿಂದ ಸರ್ಟಿಫೈಡ್ ಆಗಿರೋದು VXI ವೇರಿಯಂಟ್ ಇದೆ ಸರ್. ಓಕೆ, ಇದು ಡ್ರಿವನ್ ಕೇಳಿದ್ರೆ ಸರ್ 80,000 ಇದೆ. 80,000 ಕಂಪ್ನಿ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಹೊಸ ಮಾಡೆಲ್ ಸ್ವಿಫ್ಟ್ ಸರ್. ಸರ್ ಆಕ್ಚುಲಿ ಇದು ವಿಡಿಯೋ ಅಪ್ಲೋಡ್ ಆಗೋದಕ್ಕಿಂತ ಮುಂಚೆನೆ ಸೇಲ್ ಆಗುತ್ತೆ ಅನ್ಸುತ್ತೆ ಸರ್. ಹಾಟ್ ವೆಹಿಕಲ್ ಸರ್. ಯಾಕಂದ್ರೆ 2018 ಡೀಸೆಲ್ ಸರ್. ಲೋಕಲ್ ಪಾಸಿಂಗ್ A22 ಸರ್. ಮತ್ತೆ ಏನೈತ್ರಿ ಆಪಲ್ ಕಟ್ ಸ್ವಿಫ್ಟ್ ಗ್ರಿ ಡಿಮಾಂಡ್ ಭಾಳ ಸರ್. ಯಾಕಂದ್ರೆ ಡೀಸೆಲ್ ಇಂಜಿನ್ ಆಲ್ಮೋಸ್ಟ್ ಸ್ವಿಫ್ಟ್ ಡಿಮಾಂಡ್ ಐತ್ರಿ. ಮಾರ್ಕೆಟ್ ಒಳಗ ಡೀಸೆಲ್ ಸಿಗೋದು ಬಹಳ ರೇರ್ ಆಗಿದೆ ಸರ್. ಅದಕ್ಕೆ ಸರ್ ಈ ಸಲ ಏನ್ ಮಾಡಿವ್ರಿ, 1 ವರ್ಷಲೇ ಬಂದೇವು. ಬಟ್ ಲೇಟೆಸ್ಟ್ ಆಗಿ ಬಂದೇನಿ. ಆಲ್ಮೋಸ್ಟ್ ಡೀಸೆಲ್ ವೆಹಿಕಲ್ಸ್ ಭಾಳ ತಂದ್ರಿ, ಡೀಸೆಲ್ ಕಸ್ಟಮರ್ಸ್ ಇದ್ರಿ. ಓಕೆ, ಇದು ಸರ್ 2018 ಮಾಡಲ್, ಸೆಕೆಂಡ್ ಓನರ್ಶಿಪ್ ನಾಗ ಐತೆ ಸರ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಐತಿ ನೋಡಬಹುದು. ಅದು ಮೈಲೇಜ್ ನಿಮ್ಗೆ ಆರಾಮಾಗಿ more than 20 ಆರಾಮಾಗಿ ಬರ್ತೈತಿ. 25 ಮಟನು ಮೈಲೇಜ್ ಬರ್ತೈತ್ರಿ. ನೀವು ಓಡಿಸಿದಾಗ ಡಿಪೆಂಡ್ ಇರುತ್ತಾ. ನೀವು ರ್ಯಾಶ್ ಆಗಿ ಓಡಿಸಿದ್ರೆ ಸ್ವಲ್ಪ ಡಿಪ್ ಆಗತ್ತಾ ಅಂತ ಹೇಳ್ಬೋದು. ರ್ಯಾಶ್ ಹೊಡೆದ್ರು ಸರ್ 22-20 ಫಿಕ್ಸ್ ಐತ್ರಿ ಸರ್. ಅದು ಗ್ಯಾರಂಟಿ ಕೊಡ್ತೇನೆ. ಪ್ರೈಸಿಂಗ್ ಏನ್ ಹೇಳ್ತಾರೆ ಇದಕ್ಕೆ ಸರ್? ಇದ್ರದ್ದು ಹೆಂಗೈತ್ರಿ, 2018 ಮಾಡಲ್, ಸೆಕೆಂಡ್ ಓನರ್ಶಿಪ್, ಲೋಕಲ್ ನಂಬರ್ ರೀ, 77,000 ವಿತ್ ಕಂಪ್ನಿ ರೆಕಾರ್ಡ್ಸ್ ಡ್ರಿವನ್ ಗಾಡಿ ರೀ ಸರ್. ಆಸ್ಕಿಂಗ್ ಪ್ರೈಸ್ ನಮ್ದು ಏನೈತ್ರಿ 7,10,000 ಐತಿ ಸರ್. ಆನ್ ಟೇಬಲ್ ಯೂಟ್ಯೂಬ್ ಕಸ್ಟಮರ್ ಬಂದ್ರಂದ್ರ ಸರ್ 6,80,000 ಮಟನು ಮುಗಿಸ್ಕೊಡ್ತಾರೆ. 6,80,000ಕ್ಕೆ 2018 ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಹಾಕ್ಬೇಕಂದ್ರೆ ಬನ್ನಿ ಒಂಥರ ಲೋಕಲ್ ಪಾಸಿಂಗ್ ಆಗಿರ್ತೈತಿ. ಅದು ಬೇಡ ಅಂತಂದ್ರೆ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟ್ CRDI ಇಂಜಿನ್ ಹೇಳಿ ಸರ್. 2016 ಮಾಡಲ್ ಸರ್, ಡೀಸೆಲ್ ವೇರಿಯಂಟ್, ಇದು ಲೋಕಲ್ ನಂಬರು. ಇದು ಸರ್ ಸೆಕೆಂಡ್ ಓನರ್ಶಿಪ್ ನಾಗ ಐತ್ರಿ ಗಾಡಿ. ಇದು ಸರ್ ರನ್ನಿಂಗ್ ರೀ, ಇದ್ರದ 80,000 ರನ್ನಿಂಗ್ ಐತ್ರಿ ಸರ್. ರೆಕಾರ್ಡೆಡ್ ಇದ್ರ ಸರ್ ನಿಮ್ದು ಕಂಪ್ನಿ ರೆಕಾರ್ಡೆಡ್ ಸಿಗ್ತದೆ ಸರ್. ನಮ್ಗೆ ನಮ್ ಕಡೆ ಆಲ್ಮೋಸ್ಟ್ ಅದು ಸರ್ ನಿಮ್ಗೆ ಗೊತ್ತಿದೆ, ಕಂಪ್ನಿ ರೆಕಾರ್ಡೆಡ್ ವೆಹಿಕಲ್ಸ್ ಇರ್ತಾವ. ಇದು ಸರ್ CRDI ಡೀಸೆಲ್ ಇಂಜಿನ್. ಇದ್ರ ಸರ್ ನಿಮ್ಗೆ ಆಸ್ಕಿಂಗ್ ಪ್ರೈಸ್ ನಾ ಹೇಳ್ತೇನೆ ಸರ್ 4,30,000 ಹೇಳ್ತೇನೆ ರೀ. ಆನ್ ಟೇಬಲ್ ಬಂದ್ರ ಸರ್ 4 lakhs ಒಳಗಡೆ ಮುಗಿಸ್ಕೊಡ್ತೇನೆ ಸರ್. 4 ಲಕ್ಷ ಒಳಗಡೆ. ಅದು ಡೀಸೆಲ್ ವೇರಿಯಂಟ್. ಒಂದ್ಸರ್ತಿ ಚೆಕ್ ಮಾಡ್ಕೊಳ್ರಿ ಮಾರ್ಕೆಟ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ. ಇದು ಡೀಸೆಲ್. ಆಲ್ಮೋಸ್ಟ್ ಇಲ್ಲಿ ಏನ್ ನೋಡಿದ್ರಿ ಎಲ್ಲ ಡೀಸೆಲ್ ವೆಹಿಕಲ್. ಪ್ರಿಫರ್ಡ್ 1 ವರ್ಷ ಆದ ನಂತರ ಲೇಟೆಸ್ಟ್ ಆಗಿ ಬಂದಿದ್ದಾರೆ ಅಂತ ಇದು ಎಕ್ಸಾಂಪಲ್ ಅಂತ ಹೇಳ್ಬೋದಾ. ಅಂಡ್ ಇಂಟೀರಿಯರ್ ನಿಮ್ಗೆ ಹೋಗೋದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಅಂಡ್ ಫ್ಯಾಬ್ರಿಕ್ ಇದು ಬರುತ್ತೆ ನಿಮ್ಗೆ. ಎಲ್ಲಾನು ಪ್ಲಸ್ 2 ಏರ್ ಬ್ಯಾಗ್ಸ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ ಸ್ಪೋರ್ಟ್ಸ್ ಅಲ್ಲಿ. ಓಕೆ,
ಅಂಡ್ ಫ್ರಂಟ್ ಪ್ರೊಫೈಲ್ ನೋಡಬಹುದು ಲೋಕಲ್ ಪಾಸಿಂಗ್ ಆಗಿರ್ತೈತಿ, ಅದು ಡೀಸೆಲ್ ವೇರಿಯಂಟ್ ಆಗಿರೋದು. ಅದು ನೆಕ್ಸ್ಟ್ ಮತ್ತೊಂದು ಲೋಕಲ್ ಪಾಸಿಂಗ್ ಇರೋದ್ರಿ ಫೋರ್ಡ್ ಫಿಗೋ. ಸರ್ ಇಷ್ಟೋ ತನಕ ಬರೀ ಏನ್ರಿ ಡೀಸೆಲ್ ಅನ್ನತ್ತಿದ್ರಿ, ಮತ್ತೆ ಇಷ್ಟೊಂದು ಏನತ್ರಿ ಸರ್ ಎಲ್ಲ ಹೈ ಬಜೆಟ್ ಮಾತಾಡಿರತ್ತ ಹೇಳಿ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಫಸ್ಟ್ ವಿಡಿಯೋನಾಗ ಫೇಮಸ್ ಇದ್ದಿದ್ದು ಲೋ ಬಜೆಟ್ ಗಾಡಿಗೆ ಯೂಸ್ ಮಾಡಿದ್ರಿ. ಸರ್ ಈಗ ನಿಮ್ಗೆ ಪ್ರೆಸೆಂಟ್ ಮಾಡ್ತಾನೆ 2014 ಇದ್ದ ಫಿಗೋ ಐತ್ರಿ ಸರ್, ಪೆಟ್ರೋಲ್ ವೇರಿಯಂಟ್ ಐತ್ರಿ, ಲೋಕಲ್ ನಂಬರ್ ರೀ, ಒರಿಜಿನಲ್ ರನ್ನಿಂಗ್ 1,27,000. ಇದು ಸರ್ ನಿಮ್ಗೆ ಆಸ್ಕಿಂಗ್ ಪ್ರೈಸ್ ನೀವು ನೋಡ್ಬೋದು ಸರ್, ಅಲ್ಲಿ ಏನ್ ಡಿಸ್ಪ್ಲೇ ಪ್ರೈಸ್ ಐತ್ರಿ 265 ಐತ್ರಿ. ಹಾ ಸರ್ 265 ಐತ್ರಿ. ಅಂಡ್ ಯೂಟ್ಯೂಬ್ ದಿಂದ ಕಸ್ಟಮರ್ ಬಂದ್ರ ಸರ್ ಆನ್ ಟೇಬಲ್ ಕೂತ್ರ ಅಂದ್ರ ಸರ್ ಎಸ್ ಆರ್ ನೋ 2,30,000 ಕೊಡ್ರಿ ಸರ್, ಗಾಡಿ ಓದ್ಬಿಟ್ರಿ 2,30,000 ಸರ್. ರೇಟ್ ತೋರ್ಸ್ರಿ, ನಮ್ ಡಿಸ್ಕೌಂಟ್ ರೇಟ್ ತೋರ್ಸ್ರಿ ಸರ್. ಓಕೆ, ಬಂದ್ರೆ ನೆಗೋಷಿಯೇಟ್ ಹಾ ಸರ್ ಆಗತ್ರಿ ಸರ್. ನೆಗೋಷಿಯೇಟ್ ಇಲ್ಲ, ಇದು ಎಸ್ ಆರ್ ನೋ ಪ್ರೈಸ್ ಹೇಳ್ಬಿಟ್ಟಿನಿ ಸರ್. ಯಾಕಂದ್ರೆ ನಾ ಸರ್ 35,000 ರೂಪಾಯಿ ಆಫ್ ಮಾಡೇನ್ರಿ ಕಸ್ಟಮರ್ ಸಂಬಂಧ. ಓಕೆ, ನೆಕ್ಸ್ಟ್ ಬೇಡ ಅಂತಂದ್ರ ಗೋವಾ ಪಾಸಿಂಗ್ ಒಂದ್ ಐತ್ರಿ ಗಾಡಿ. ಸರ್ ಗೋವಾ ಪಾಸಿಂಗ್ ಇದಂಗೈತ್ರಿ 2008 ಮಾಡಲ್ ಐತಿ ಸರ್. ಇದು ವಿಡಿಐ ಐತ್ರಿ, ಇದು ಫಸ್ಟ್ ಜನ್ ಸ್ವಿಫ್ಟ್ ಬರ್ತೈತ್ರಿ. ಓಕೆ, ಇದು ವಿಡಿಐ ವೇರಿಯಂಟ್ ಸರ್. ಇದ್ರದ ಓನರ್ಶಿಪ್ 4th ಓನರ್ ಐತಿ ಸರ್. 4th ಓನರ್. ಆಫ್ಟರ್ ಮಾರ್ಕೆಟ್ ಅಲೈಸಮ ಟೈರ್ ಎಲ್ಲ ಚೇಂಜ್ ಮಾಡಿದಾರೆ ಸರ್. ಆಲ್ಮೋಸ್ಟ್ ಒಂದ್ ಸ್ವಲ್ಪ 50,000 to 60,000 ಆಕ್ಸೆಸರೀಸ್ ಫಿಟ್ಟಿಂಗ್ ಆಗೈತ್ರಿ, ಮಾಡಿಫಿಕೇಶನ್ ಅಂತ. ಏನೇನ್ ಹಾಕಿದಾರೆ ಸರ್? ಇದಕ್ಕೆ ಅಲಾಯ್ ವೀಲ್ಸ್ ಐತಿ, ಸಿಸ್ಟಮ್ ಐತಿ, ಇನ್ಬಿಲ್ಟ್ ಒಳಗ ಕುಶನಿಂಗ್ ಐತಿ, ಎಲ್ಲ ನೋಡ್ಬೋದು ಸರ್. ಪ್ರೈಸಿಂಗ್ ಏನ್ ಹೇಳ್ತಾರೆ ಇದಕ್ಕೆ? ಸರ್ ಇದ್ರ ಪ್ರೈಸಿಂಗ್ ಆಸ್ಕಿಂಗ್ ಪ್ರೈಸ್ ರೀ 2,60,000 ಹೇಳ್ತೇನ್ರಿ. ಆನ್ ಟೇಬಲ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಕೊಡ್ತೇನೆ ಸರ್. ಇತರ ಓಕೆ, ವಿತ್ NOC ನ ಕರ್ನಾಟಕ ಸರ್. ಬೇಕಂದ್ರೆ ಎರಡು ಆಪ್ಷನ್ ಅದಾವ. ಗೋವಾ ಕಸ್ಟಮರ್ ಬಂದ್ರು ಡೈರೆಕ್ಟ್ ಗೋವಾ ನಂಬರ್ ಮೇಲೆ ಕೊಡ್ತೇವೆ ಸರ್. ಇಲ್ಲ ಅವ್ರಿಗೆ NOC ಬೇಕಂದ್ರೆ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಕೇಳ್ತಾರಲ್ಲ ಸರ್, ಅಲ್ಲಿ NOC ಅವೈಲೇಬಲ್ ಮಾಡಿ ಕೊಡ್ತೇವೆ ಸರ್. ಖಂಡಿತ. ಅದ ಇನ್ನೊಂದು i20 ಇರೋದ್ರೆ ಸರ್ i20 ಸರ್ 2011 ಮಾಡಲ್. ಅಂಡ್ ಇಲ್ಲಿ ನಿಮ್ಗ ಬೆಳಗಾಂ ಒಳಗ ಯಾಕೆ MH ಪಾಸಿಂಗ ಗೋವಾ ಪಾಸಿಂಗ ಜಾಸ್ತಿ ಸಿಗತ್ತಂದ್ರ ಬಾರ್ಡರ್ ಆಗಿರ್ತೈತಿ. ಗೋವಾ ಕಸ್ಟಮರ್ ಬರ್ತಾರ, ಮಹಾರಾಷ್ಟ್ರ ಕಸ್ಟಮರ್ ಬರ್ತಾರ. ಮಹಾರಾಷ್ಟ್ರ ಕಸ್ಟಮರ್ ಬಂದ್ರೆ ನಿಮ್ಗೆ ಕಮ್ಮಿ ಪ್ರೈಸ್ ಒಳಗೆ ಗಾಡಿ ಸಿಗ್ತಾವ ಅಂತ ಹೇಳ್ಬೋದಾ? ಹೌದು ಸರ್. ಆಕ್ಚುಲಿ ಹೆಂಗೈತ್ರಿ, ಮಹಾರಾಷ್ಟ್ರ ಪ್ರೈಸ್ ಕಿಂತನೂ ನಾವು ಕಮ್ಮಿ ಪ್ರೈಸ್ ನೇ ಕೊಡ್ತೇವೆ ಸರ್ ಬೆಳಗಾಂನಾಗ. ಈಗ ಆಕ್ಚುಲಿ ಸಿಚುವೇಶನ್ ನೋಡ್ಬೇಕಂದ್ರೆ ಇದು ಸರ್ 2011 ಮಾಡಲ್ ಐತ್ರಿ. 2011 ಮಾಡಲ್, ಸೆಕೆಂಡ್ ಓನರ್ಶಿಪ್ ಐತಿ ಸರ್. ಆನ್ 92,000 ರನ್ನಿಂಗ್ ಆಗೈತ್ರಿ ಗಾಡಿದ. ಓಕೆ, ಮ್ಯಾಗ್ವಿಲ್ ಎಲ್ಲ ಬರ್ತೈತಿ ನಿಮ್ಗೆ. ಹಾ ಸರ್, ಇದು ಸ್ಪೋರ್ಟ್ಸ್ ವೇರಿಯಂಟ್ ಬರ್ತೈತಿ. ಇದ್ರೊಳಗೆ ನಿಮ್ಗೆ ಏರ್ಬ್ಯಾಗು ಬರ್ತೈತೆ. ಆಮೇಲೆ ನಿಮ್ಗೆ ಸರ್ ಇಲ್ಲಿ ಡಿಸ್ಪ್ಲೇ ರೇಟು ತೋರ್ಸ ಸರ್ ಕಸ್ಟಮರ್ 2,75,000 ಅಂತ ಹೇಳತ್ತಾರ ಸರ್. ಗಾಡಿ ಆನ್ ಟೇಬಲ್ ಮುಂದ್ ಬಂದ್ರಂದ್ರ ಸರ್ 2,55,000 ಮುಗಿಸ್ಕೊಡ್ತೇನೆ ಸರ್. 2,55,000 ಸರ್. ಓಕೆ, ನೆಕ್ಸ್ಟ್ ಇನ್ನೊಂದ್ರಿ ಮತ್ತೊಂದು ಸ್ವಿಫ್ಟ್ ಡಿಸೈರ್ ರೀ ಸರ್. ಮತ್ತೀಗ ಆಕ್ಚುಲಿ ಹಂಗ ಬಂದಿದ್ಕೊಳ್ಳಿ ನಿಮ್ಗೆ ಸ್ವಿಫ್ಟ್ ತೋರ್ಸಿನ್ ಸರ್. ಈಗ ಕಸ್ಟಮರ್ ಏನ್ ಕೇಳ್ತಾರೆ, ಸ್ವಿಫ್ಟ್ ಡಿಸೈರ್ ಬೇಕು. ಯಾಕಂದ್ರೆ ಸರ್ ಹೆಂಗೈತ್ರಿ, ಫ್ಯಾಮಿಲಿಗೆ ಆತು, ಟೂರಿಂಗ್ ಆತು, ರೆಂಟ್ ಹೊಡಿಬೇಕಾತು, ಬಾಡಿಗೆ ಹೊಡಿಯೋದಾತು, ಏನೂ ಬೇಕಂದ್ರೆ ಸರ್ ಫಸ್ಟ್ ಪ್ರಿಫರೆನ್ಸ್ ಹೋಗೋದ ಡಿಸೈರ್. ಹೌದ್ರಿ. ಸೊ ಅದಕ್ಕೆ ಅತ್ರಾಗು ಸರ್ ಆಪಲ್ ಕಟ್ ಡಿಸೈರ್ ಮಾರ್ಕೆಟ್ನಾಗ ಡಿಸೈರ್ದ ವೈಬ್ ಅಂತೂ ಗೊತ್ತೈತೆ ಸರ್. ಸಿಗೋದು ಅವೈಲೇಬಿಲಿಟಿನೂ ಕಮ್ಮಿ ಐತಿ, ಬಟ್ ನಮ್ ಕಡೆ ಐತಿ ಸರ್. ಮತ್ತೆ ಅವ್ರಿಗೆ ಕಸ್ಟಮರ್ ಬೇಕಂದ್ರೆ ಸರ್ ಇದೇ ವೇರಿಯಂಟ್ನಾಗ ನಮ್ ಕಡೆ ಆಟೋಮೆಟಿಕ್ ಐತಿ ಸರ್. ಆಟೋಮೆಟಿಕ್ ಅವೈಲೇಬಲ್ ಇಲ್ಲ, ಬಟ್ ಅವೈಲೇಬಲ್ ಮಾಡಿಸ್ಕೊಡ್ತೇನೆ ಸರ್. ಓಕೆ, 2018 ಮಾಡಲ್ ಸರ್. ಬೆಲ್ಗಾಂ ಲೋಕಲ್ ನಂಬರ್ ಐತ್ರಿ, ಸೆಕೆಂಡ್ ಓನರ್ಶಿಪ್ ಐತ್ರಿ ಸರ್. ಇದ 1,42,000 ವಿತ್ ಕಂಪ್ನಿ ರೆಕಾರ್ಡ್ ಹೊಡೈತಿ ಸರ್ ಗಾಡಿ. 1,42,000 ವಿತ್ ಕಂಪ್ನಿ ರೆಕಾರ್ಡ್ ಬರ್ತೈತಿ ನಿಮ್ಗೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಐತಿ. ಅಂಡ್ ಮೀಟರ್ ಟ್ಯಾಂಪರಿಂಗ್ ಮೊದ್ಲಿಂದಾನೇ ಹೇಳ್ಕೊಂಡ್ ಬಂದಾರ, ಇವಾಗ ಹೇಳ್ಕೊಂಡ್ ಬಂದಾರ, ಮುಂದೆ ಹೇಳ್ತಾರ. ಮೀಟರ್ ಟ್ಯಾಂಪರಿಂಗ್ ಇವ್ರು ಮಾಡಂಗಿಲ್ಲ. ಅಂಡ್ ಗಾಡಿ ಜೆನ್ಯೂನಿಟಿ ಯಾವ ತರ ಇರುತ್ತೆ ಅದನ್ನ ಕೊಡ್ತಾರ ಅಂತ ಹೇಳ್ಬೋದು. ಅಂಡ್ ಕ್ಲಿಯರಿಟಿ ಡಾಕ್ಯುಮೆಂಟ್ ಎಲ್ಲ ಇರ್ತೈತಿ. ನಿಮ್ ಸರ್ವಿಸ್ ನೋಡಿದ್ರೆ ಕೆಳಗ್ ಕಮೆಂಟ್ ಇರ್ತೈತಿ, ಹಾಯ್ ಅಂತ ಹಾಕ್ರಿ, ಅಥವಾ ನೀವು ಸರ್ವಿಸ್ ಯಾವ ತರ ಇದೆ, ತಗೊಂಡಿದ್ರ ಅಂತ ಹೇಳಿ ಸರ್ವಿಸ್ ಯಾವ ತರ ಐತ್ರ ನಮಗೂ ಗೊತ್ತಾಗತ್ತೆ, ಯಶ್ ಬಾಯ್ಗೂ ಗೊತ್ತಾಗತ್ತೆ. ಯಶ್ ಬಾಯ್ಗೂ ಫ್ಯಾನ್ ಲಾಸ್ಟ್ ಇದರಿಂದ 1 year ಇಂದ ಅದಾರ. ಅಂಡ್ ಪ್ರೈಸಿಂಗ್ ಸರ್, ಪ್ರೈಸಿಂಗ್ ಏನೈತ್ರಿ ಸರ್? ಆಸ್ಕಿಂಗ್ ಪ್ರೈಸ್ ನಮ್ದು ಏನೈತ್ರಿ 7,40,000 ಹೇಳತ್ತೇನೆ ಸರ್. ಬಟ್ ಸರ್ಪ್ರೈಸಿಂಗ್ಲಿ ಹೇಳ್ತೇನ್ರಿ, ಯೂಟ್ಯೂಬ್ ಕಸ್ಟಮರ್ ಬಂದ್ರಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅಷ್ಟು ಡಿಸ್ಕೌಂಟ್ ಈ ಗಾಡಿ ಇವಾಗ ಮಾಡಿಸ್ಕೊಡ್ತೇನೆ ಸರ್. 7,50,000 ಆಸ್ಕಿಂಗ್ ಪ್ರೈಸ್ ಏನ್ ಸರ್, ಯೂಟ್ಯೂಬ್ ಡಿಸ್ಕೌಂಟ್ ನಿಮ್ ಚಾನಲ್ ಹೇಳ್ಕೊಂಡ್ ಬಂದ್ರು ಅಥವಾ ಇದನ್ನ ಯೂಟ್ಯೂಬ್ ನೋಡಿ ಬಂದೇನಂತ ಅಂದ್ರೆ ಸರ್ 6,85,000 ಗಾಡಿ ಕೊಡ್ತಾರೆ. 2018 ಮಾಡಲ್. 2018 ಮಾಡಲ್ 6,85,000 ಸರ್. ಎಸ್ ಆರ್ ನೋ? ಎಸ್ ಆರ್ ನೋಡಿಲ್ಲ. 6,85,000ಕ್ಕೆ 2018 ಮಾಡಲ್ ಡಿಸೈರ್ ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ಆಸ್ಪೈರ್ ಸರ್. ಆಸ್ಪೈರ್ ಈಗ ಆಲ್ಮೋಸ್ಟ್ ಹೇಳ್ದಂಗೆ ಸರ್, ಇದು ಗಾಡಿ ಫುಲ್ ಫೇಮಸ್ ಆಗಿದ್ದ ಅಂದ್ರೆ ಆಲ್ಮೋಸ್ಟ್ ಇತರ ಸೆಗ್ಮೆಂಟ್ ನಾಗ ರೀ ಸರ್. ಮತ್ತೆ ಅದ್ರ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಬಿಲ್ಡ್ ಕ್ವಾಲಿಟಿ ಫೋಟೋದಂತೂ ಕಸ್ಟಮರ್ ಇದು ಡಿಸ್ಕಂಟಿನ್ಯೂ ಆದ್ರೆ ಸರ್ ಇದ್ರ ಡಿಮಾಂಡ್ ಏನ್ ಕಮ್ಮಿ ಆಗಿಲ್ರಿ. ಕರೆಕ್ಟ್. 2018 ಮಾಡಲ್ ಸರ್. 2018 ಮಾಡಲ್ ಸಿಂಗಲ್ ಓನರ್ಶಿಪ್ ನಾಗ ಐತಿ ಸರ್. ಕರ್ನಾಟಕ ನಂಬರ್ ಐತ್ರಿ. ಇದು ಸರ್ 89,000 ರನ್ನಿಂಗ್ ಐತಿ ಸರ್. ಇದು ಆನ್ ರೆಕಾರ್ಡೆಡ್ ಸರ್. ನಿಮ್ಗೆ ಈಸಿಲಿ ಅವೈಲೇಬಲ್ ಆಗ್ತೈತೆ, ರೆಕಾರ್ಡ್ಸ್ ಎಲ್ಲ ಐತರದ. ಪ್ಲಸ್ ಸರ್ ಸೆಕೆಂಡ್ರಿ ಅಂದ್ರೆ ಏನೈತ್ರಿ, ಇದ್ರ ನಮ್ದು ಆಸ್ಕಿಂಗ್ ಪ್ರೈಸ್ ನಾ ಹೇಳೋದು ಸರ್ 4,90,000 ಆಸ್ಕಿಂಗ್ ಪ್ರೈಸ್ ಹೇಳ್ತೇನೆ ಸರ್. ಆನ್ ಟೇಬಲ್ ಬಂದ್ರಂದ್ರು ಸರ್ 4,50,000 ಮಟನು ಸರ್ ಗಾಡಿ ಕ್ಲೋಸ್ ಮಾಡಿ ಕೊಡ್ತೇನೆ ಸರ್. ಓಕೆ, ಎಸ್ ಆರ್ ನೋಡಿಲ್ಲ ಇದು ಸರ್. ಇನ್ನೊಂದ್ ಸ್ವಲ್ಪ ಅದ್ರೊಳಗೆ
ಯೂಟ್ಯೂಬ್ ಕಸ್ಟಮರ್ ಅದು ಆಗ್ತದೆ ಸರ್ ಮುಂದ್ ಬಂದ್ರಂದ್ರ. ಆಯ್ತ್ರಿ ನೆಕ್ಸ್ಟ್ ಹೋಗೋದಾದ್ರ ಮತ್ತೊಂದು ಬಲಿನೋ ಇರೋದ್ರಿ VIP ಗಾಡಿ ಅಂತ ಹೇಳ್ಬೋದ್ರಿ VIP ಗಾಡಿ ಆತ್ರಿ ಸರ್, ಯೂತ್ ಗಾಡಿ ಆಯ್ತು. ಈಗ ಯಾಕಂದ್ರೆ ಆಕ್ಚುಲಿ ಹೆಂಗಿರ್ತದೆ ಸರ್, ಓವರ್ ಆಲ್ ಲುಕ್ ವೈಸ್ ಎಲ್ಲಾ ವೈಸ್ ಅಂತೂ ಬಲಿನೋ ಯಾವಾಗ ಐತಿ ಸರ್ ಸೆಗ್ಮೆಂಟ್ ನಾಗ. ಹೌದು. ಪ್ಲಸ್ ಮೇನ್ ಅಂದ್ರೆ ಏನ್ ಸರ್, ಇದ್ರ ಎವರೇಜ್ ಚಲೋ ಐತ್ರಿ ಸರ್, ವೇರಿಯಂಟ್ ನಾಗ ರೀ. ಸೊ ಇದು ನಮ್ ಕಡೆ ಈಗ ಏನೈತ್ರಲ್ಲ ಸರ್, ಇದು 2020 ಮಾಡಲ್ ಐತ್ರಿ, ಲೋಕಲ್ ಪಾಸಿಂಗ್ ಲೋಕಲ್ ಪಾಸಿಂಗ್ ಐತ್ರಿ ಸರ್. ಸೆಕೆಂಡ್ ಓನರ್ಶಿಪ್ ನಾಗ ಗಾಡಿ ಐತ್ರಿ ಇದು. ಈ ಒಂದು ಟೈರ್ ನೋಡಬಹುದು. ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ ಯಾವ ವೇರಿಯಂಟ್ ಇದೆ ಸರ್? ಇದು ಡೆಲ್ಟಾ ವೇರಿಯಂಟ್ ಐತ್ರಿ. ಡೆಲ್ಟಾ ವೇರಿಯಂಟ್ ಬರ್ತೈತೆ ನಿಮ್ಗೆ. ಡೆಲ್ಟಾ ವೇರಿಯಂಟ್ ಐತ್ರಿ. ಓಕೆ. ಅಂಡ್ ಓಡಿರೋದ್ರಿ ಸರ್ ಇದು ಓಡಿರೋದು 78,000 ಓಡಿದೆ ಸರ್. ಇದು ನಿಮ್ಗೆ ಆನ್ ರೆಕಾರ್ಡೆಡ್ 78,000 ಆನ್ ರೆಕಾರ್ಡೆಡ್. ಅಂಡ್ ಲೋಕಲ್ ಪಾಸಿಂಗ್ ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್? ಇದ್ರ ಪ್ರೈಸಿಂಗ್ ನಮ್ದು ಆಸ್ಕಿಂಗ್ ಪ್ರೈಸ್ ಸರ್ ಮಾರ್ಕೆಟ್ ಗಿಂತ ಆಕ್ಚುಲಿ ಹೆಚ್ಚು ಹೇಳಂಗಿಲ್ಲ ಸರ್. 6,60,000 ನಮ್ದು ಆಸ್ಕಿಂಗ್ ಪ್ರೈಸ್ ಐತ್ರಿ. ಆನ್ ಟೇಬಲ್ ಬಂದ್ರಂದ್ರೆ ಸರ್ ನೆಗೋಶಿಯೇಟ್ ಮಾಡಿ ಬೆಸ್ಟ್ ಪ್ರೈಸ್ ಕೊಡ್ತೇನೆ ಸರ್. ಆನ್ ಟೇಬಲ್ ಬಂದ್ರೆ ಇಂಟೀರಿಯರ್ ನೋಡ್ರಿ ಸರ್, ಇಂಟೀರಿಯರ್ ನಿಮಗೆ ತೋರಿಸ್ತಾನೆ ಯಾವ ತರ ಬರ್ತೈತೆ ಅಂತ. ಇಂಟೀರಿಯರ್ ಕಂಪ್ನಿ ಸೀಟ್ ಕುಶನಿಂಗ್ಸ್ ಅದಾವ್ರಿ, ಸಿಸ್ಟಮ್ ಐತಿ, ಎಲ್ಲ ಕಂಪ್ನಿಯಿಂದ ಬಂದಿಲ್ಲ, ಎಲ್ಲ ಕಂಪ್ನಿಯಿಂದ ಐತ್ರಿ ಸರ್. ಓಕೆ. ಅಂಡ್ ಅದು ಬೇಡ ಅಂತಂದ್ರೆ ನೆಕ್ಸ್ಟ್ ಹೋಗೋದ ಮತ್ತೊಂದು ಡೀಸೆಲ್ ವೇರಿಯಂಟ್ ಹೋಂಡಾ ಜಾಜ್ ಸರ್. ಡೀಸೆಲ್ ವೇರಿಯಂಟ್ ನಾಗ ಸರ್ ನಮ್ ಕಡೆ ಈ ಸಲ ಕಸ್ಟಮರ್ ಅವೈಲಬಿಲಿಟಿ ನಾಗ್ರಿ ನಾವು ಹೋಂಡಾ ಸಿಟಿನೂ ಕೊಟ್ಟೇನಿ ಸರ್. ಈಗ ಅವ್ರಿಗೆ ಸಂಬಂಧ ಯಾರು ಈಗ ಸರ್ ಸಿಡಾನ್ ಬೇಡ, ಸ್ವಲ್ಪ ನಮ್ಗೆ ಹ್ಯಾಚ್ ಬ್ಯಾಕ್ ನಾಗ ಬೇಕಂತಂದ್ರೆ ಸರ್ ಅವ್ರು ಜಾಜಿಗೆ ಹೋಗ್ಬೋದು ಸರ್. ಹೌದು. 2016 ಮಾಡಲ್ ಸರ್. ಅಂಡ್ ಮೈಲೇಜ್ ಚಲೋ ಬರ್ತೈತ್ರಿ ಸರ್, ಬೆಸ್ಟ್ ಐತ್ರಿ ಮೈಲೇಜ್. ಹೋಂಡಾದ ಇಂಜನ್ ಕಂಡೀಷನ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ ಸರ್. ಅದು ಡ್ಯೂರಬಿಲಿಟಿ ಐತಿ ಸರ್, ಯೂಸ್ ಮಾಡ್ಕೊಂತ ಹೋಗೋದ್ರ ಅದಕ್ಕೆ ಏನಿ ಲೈಫ್ ಟೈಮ್ ಗ್ಯಾರಂಟಿ ಐತ್ರಿ. ಪ್ಲಸ್ ಸೆಕೆಂಡ್ರಿ ಅಂದ್ರೆ ಏನ್ ಸರ್, ಈಗ ಸಿಡಾನ್ ನಾಗ ಹೋಗೋರಿಗೆ ಸರ್ ಹೋಂಡಾ ಸಿಟಿ ಐತ್ರಿ. ಆಮೇಲೆ ಡೀಸೆಲ್ ನಾಗ ಅವ್ರ ಯಾರು ಬೇಡ ಹ್ಯಾಚ್ ಬ್ಯಾಕ್ ನೋಡ್ತೇನೆ ಅಂದ್ರ ರೀ ಅವ್ರಿಗೆ ಸರ್ ಜಾಜ್ ಐತ್ರಿ. ಜಾಜ್ ಇದು ಸರ್ ಸೆಕೆಂಡ್ ಓನರ್ಶಿಪ್ ರೀ, 16 ಮಾಡಲ್. ಓಕೆ ಸರ್ ಇದು 72,000 ರನ್ನಿಂಗ್ ಆಗೈತೆ ಸರ್. ಇದು ನಿಮ್ಗೆ ಆನ್ ರೆಕಾರ್ಡ್ ಸಿಗ್ತೈತ್ರಿ ಸರ್. ಎಸ್ ಆರ್ ನೋಡಿಲ್ಲ ಇದ್ರ ಸರ್ ಎಸ್ ಆರ್ ನೋ ಡೀಲ್ ಕೊಡ್ಬೇಕಂದ್ರೆ ಸರ್ ಆಸ್ಕಿಂಗ್ ಪ್ರೈಸ್ ನಮ್ಮದು ಐತ್ರಿ 5,50,000. ಎಸ್ ಆರ್ ನೋ ಅಂದ್ರೆ ಸರ್ 4,90,000 ಗಾಡಿ ಕ್ಲೋಸ್. 4,90,000 ಡೀಸೆಲ್ ವೇರಿಯಂಟ್ ನಿಮ್ಗೆ ಸಿಗ್ತೈತಿ. ಅದು ಬೇಡ ರೆಡ್ ಕಲರ್ ಅಲ್ಲಿ ಫೆಬ್ರವರಿ ಬಂತ್ರಿ, ಎಲ್ಲಾರು ಫ್ಲವರ್ ಹಿಡ್ಕೊಂಡ ಕಾಲೇಜ್ ರೋಡ್ದಾಗ ಓಡಾಡ್ತಿರ್ತಾರ. ಅಂಡ್ ಕಾರ್ದಾಗ ಕುಂತ್ರ ಅದೊಂದು ಕಳೆನೆ ಬೇರೆ ಅಂತ ಹೇಳ್ಬೋದು. ಎರಡು ಗಾಡಿಗಳು ರೆಡ್ ಅದಾವ, ಅದು ಹೋಂಡಾ ಬ್ರಿಯೋ, ಕ್ಯೂಟ್ ಗಾಡಿ ಅಂತ ಹೇಳ್ಬೋದು. ನಾನು ಡ್ರೈವ್ ಮಾಡಿದ್ದಾನೆ ಗಾಡಿ, ಮಾತ್ರ ನನ್ಗೆ ಲುಕ್ ವೈಸ್ ಅದೊಂದು ಬೇರೆ ಫೀಲ್ ಬರ್ತೈತ್ರಿ ಸರ್. ಆಕ್ಚುಲಿ ಅದೈತ್ರಿ. ಈಗ ಆಕ್ಚುಲಿ ಹೆಂಗೈತೆ ಸರ್, ಹೋದ್ ಸಲಾನು ನಮ್ಮ ಸೆಕೆಂಡ್ ವಿಡಿಯೋನಾಗ ಸರ್ ಒಂದು ಹೋಂಡಾ ಬ್ರಿಯೋ ಕೊಟ್ಟಿದ್ರು ನಾವು, ಫುಲ್ಲಿ ಮಾಡಿಫೈಡ್ ಗಾಡಿ ಕೊಟ್ಟಿದ್ದು ರೀ. ಸೊ ಅದಕ್ಕೆ ಈ ಸಲ ಸ್ಟಾಕ್ ನಾಗ ಏನೈತೆ ಸರ್, ಕಸ್ಟಮರ್ ಸಂಬಂಧ 2 ವೇರಿಯಂಟ್ ಅವೈಲೇಬಲ್ ಅದಾವ್ರಿ. ಇದ್ ನೀವು ನೋಡತ್ತಿಲ್ಲ ಸರ್, 2015 ಮಾಡಲ್. ಓಕೆ 2015 ಮಾಡಲ್ ಐತ್ರಿ ಸರ್. ಇದು ಸಿಂಗಲ್ ಓನರ್ಶಿಪ್ ನಾಗ ಐತಿ, ಸಿಂಗಲ್ ಓನರ್. ಮತ್ತೆ ಇದು VX ಮಾಡಲ್ ಸರ್, ಟಾಪ್ ಎಂಡ್ ಮಾಡಲ್. ಅಲಾಯ್ಸ್, ಏರ್ ಬ್ಯಾಗ್ಸ್, ಕಂಪ್ನಿ ಸಿಸ್ಟಮ್ ಎಲ್ಲಾನ ಬರ್ತೈತೆ ಸರ್ ಇದ್ರೊಳಗ. ಸೆಂಟ್ರಲ್ ಲಾಕಿಂಗು ಕಂಪ್ನಿದ ಬರ್ತೈತ್ರಿ. ಇದು ಸರ್ ನಮ್ದು ಏನೈತ್ರಿ, ಕಸ್ಟಮರ್ಗೆ ಒಂದ್ಸಲ ಸರ್ ಅದ್ರ ಪ್ರೈಸಿಂಗ್ ತೋರ್ಸ್ರಿ. ಆಸ್ಕಿಂಗ್ ಪ್ರೈಸ್ ಸರ್ 4,25,000 ಹೇಳ್ತೇನೆ ಸರ್. ಬಟ್ ಆನ್ ಟೇಬಲ್ ಡಿಸ್ಕೌಂಟ್ ಕೊಡ್ತೇನೆ ಸರ್. ಕಸ್ಟಮರ್ ಯೂಟ್ಯೂಬ್ ದಿಂದ ಬಂದ್ರಂದ್ರೆ ಸರ್ 3,65,000 ಗಾಡಿ ಮುಗಿಸ್ಕೊಡ್ತೇನೆ ಸರ್. 3,65,000 ಸರ್. ಫೆಬ್ರವರಿ ಐತಂದ್ರಿ ಮತ್ತೆ ಒಯ್ತೇನಂದ್ರೆ ಕ್ಯೂಟ್ ಗಾಡಿ ಐತಂದ್ರಿ ಒಂದ್ ಸ್ವಲ್ಪ ನಮ್ ಕಡೆಯಿಂದ ಏನ್ರ ವ್ಯಾಲೆಂಟೈನ್ ಗಿಫ್ಟ್. ಅದು 2015 ಮಾಡಲ್, ಸಿಂಗಲ್ ಓನರ್. ಅದು ಫುಲ್ಲಿ ಟಾಪ್ ಅಂಡ್ ಹೋಂಡಾ ಬ್ರಿಯೋ ರೆಡ್ ಕಲರ್ ಒಳಗ ಫೆಬ್ರವರಿ ಬಂತ 3,65,000 ಸರ್. ಸ್ಪೆಷಲ್ ಡಿಸ್ಕೌಂಟ್ ಕೊಡತ್ತೇನ್ರಿ, ಸ್ಪೆಷಲ್ ಸರ್. ಫೆಬ್ರವರಿ ಡಿಸ್ಕೌಂಟ್ ಐತ್ರಿ. ನೆಕ್ಸ್ಟ್ ಗಾಡಿ ರೀ ಮತ್ತೊಂದು ಗ್ರ್ಯಾಂಡ್ ಐಟೆನ್ ರೀ ಸರ್. ಗ್ರ್ಯಾಂಡ್ ಐಟೆನ್ ಅಂತೂ ಐತ್ ನೋಡ್ರಿ ಸರ್. ಪೆಟ್ರೋಲ್ ಆಗಿ ತಗೋದ್ರಂದ್ರೆ 15-16 ಮ್ಯಾಗ್ ಅಂತೂ ಮೈಲೇಜ್ ಐತಿ ಸರ್. 1.2 ಕಾಪಾ ಇಂಜನ್ ಬರ್ತೈತ್ರಿ ಇದು ಸರ್. 2016 ಮಾಡಲ್ ಐತ್ರಿ, ಪೆಟ್ರೋಲ್ ವೇರಿಯಂಟ್ ನಾಗ ಐತ್ರಿ. ಮತ್ ಸರ್ ಫಸ್ಟ್ ಓನರ್ಶಿಪ್ ನಾಗ ಐತಿ, ಸಿಂಗಲ್ ಓನರ್. ಮೋಸ್ಟ್ ಆಫ್ ದ ಕಸ್ಟಮರ್ ಏನ್ ಮಾಡ್ತಾರೆ, ಸಿಂಗಲ್ ಓನರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೆಕೆಂಡ್ ಓನರ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಂಗಲ್ ಓನರ್ ಕೇಳ್ತಾರ. ಗಾಡಿ ನಮ್ಗೆ ಅವ್ರಿಗೆ ಇಷ್ಟ ಆಯ್ದ್ರೆ ಸೆಕೆಂಡ್ ಓನರ್ ಓಕೆ ಅಂತಾರ. ಅದಕ್ಕೆ ಏನ್ರಿ ಲೇಟ್ ಆಗಿ ಬಂದು ಬಟ್ ಲೇಟೆಸ್ಟ್ ಆಗಿ ಬಂದೈತಿ. ಅದಕ್ಕೆ ಅನ್ನೋದಂದ್ರೆ ಸರ್ ಆಲ್ಮೋಸ್ಟ್ ಈ ಸಲ ಎಲ್ಲಾ ಸ್ಟಾಕ್ ನಾಗ್ರಿ ಫಸ್ಟ್ ಓನರ್ದು ವೆಹಿಕಲ್ ಹೆಚ್ಚದವ್ರಿ ಸರ್. ಈಗ ಕಸ್ಟಮರ್ ಸಂಬಂಧ ಸರ್ ಒಂದ್ ಸ್ವಲ್ಪ ನೀವು ಮುಂದ್ ಬಂದ ಇಲ್ಲಿ ತೋರ್ಸ್ಬೋದ್ರಿ. ಆಸ್ಕಿಂಗ್ 89,000 ರನ್ನಿಂಗ್ ಆಗೈತ್ರಿ ರೆಕಾರ್ಡೆಡ್ ಸರ್. ಇದ್ರೊಳಗೆ ಸರ್ ನಿಮ್ಗೆ 4,50,000 ಆಸ್ಕಿಂಗ್ ಪ್ರೈಸ್ ನಾವು ಕೊಡಾತೇವ್ ಸರ್. ಬಟ್ ಆನ್ ಟೇಬಲ್ ಕಸ್ಟಮರ್ ಏನ್ರ ಮುಂದ್ ಬಂದ್ರಂದ್ರ ಸರ್ 3,90,000 ಗಾಡಿ ಮುಗಿಸ್ಕೊಡ್ತೇನೆ. 3,90,000 ಡಿಸ್ಕೌಂಟ್ ಕೊಟ್ಟಿಲ್ಲ ಸರ್. ಸೀಸನ್ ಟೈಮ್ ನಾಗ ಎಲ್ಲರೂ ಕೊಡ್ತಾರೆ. ನಾವು ಆಫ್ ಸೀಸನ್ ನಾಗ ಸರ್ 50, 40, 30, 60,000 ತನಕ ಡಿಸ್ಕೌಂಟ್ ಕೊಡತ್ತೇವೆ ಸರ್ ಗಾಡಿ ಮೇಲೆ. 2019-20 ಗಾಡಿ ನೋಡ್ರಿ, ಎಲ್ಲ ನೋಡ್ರಿ ಸರ್. ಪೆಟ್ರೋಲ್ CNG ನಾಗ ನೋಡ್ರಿ. ಈ ಕಸ್ಟಮರ್ ಸಂಬಂಧ ಸರ್ ಬೆಸ್ಟ್ ಅಂದ್ರೆ ಹೇಳ್ಬೇಕಂದ್ರೆ ರೀ, ಇದು K series ಇಂಜಿನ್ ಸರ್. ಇದ್ರದ್ದು ಡಿಮಾಂಡ್ ಭಾಳ ಐತ್ರಿ. 2017 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ಶಿಪ್ ನಾಗ ಐತ್ರಿ ಸರ್. K22 ಲೋಕಲ್ ನಂಬರ್ ಐತಿ ಸರ್. ಸ್ವಲ್ಪ ನಂಬರ್ ಪ್ಲೇಟ್ ಇಲ್ಲ, ಹೊಸದಾಗಿ ಬರತೈತ್ರಿ, ಹಾಕಿ ಕೊಡ್ತೇವೆ ಸರ್. ಇದು ನಿಮ್ಗೆ ಸರ್ ಆಸ್ಕಿಂಗ್ ಪ್ರೈಸ್ ನಾವ್ ಹೇಳ್ತೇವ್ರಿ 4,50,000 ಹೇಳ್ತೇವೆ ಸರ್. ಆನ್ ಟೇಬಲ್ ಯೂಟ್ಯೂಬ್ ಕಸ್ಟಮರ್ ಬಂದ್ರಂದ್ರೆ ಸರ್ ಎಸ್ ಆರ್ ನೋ 4 ಲಕ್ಷ ರೂಪಾಯಿ ಮುಗಿಸ್ಕೊಟ್ಬಿಡ್ತಾರೆ. 4 ಲಕ್ಷ ರೂಪಾಯಿ 2017 ಮಾಡಲ್ ಸರ್. ಗಾಡಿ ತಗೊಂಡ್ರೆ ಏನೋ ಖರ್ಚಿಲ್ರಿ, ಮಾಡೋದು ಬೇಡ್ರಿ ಸರ್. ಅಟ್ ಕಂಡೀಷನ್ ಗಾಡಿನ ಯಾವ್ದಾ ಗಾಡಿ ತಗೊಂಡ್ರು
ಅದಂತೂ ಐತಿ ಸರ್, ಗ್ಯಾರಂಟಿ ಕೊಡ್ತಾರೆ. ಹೌದ್ರಿ. ಅಂಡ್ ನೆಕ್ಸ್ಟ್ ಇರೋದ್ರಿ ಮತ್ತೊಂದು ಡಿಸೈರ್ ಗೋವಾ ಪಾಸ್. ಸರ್ ಈಗ ನೋಡ್ಬೋದ್ರಿ, ಆಕ್ಚುಲಿ ನಾ ಹೇಳ್ದಂಗ್ ಸರ್, ಇನ್ಕ ಮಹಾರಾಷ್ಟ್ರ ಕಸ್ಟಮರ್ ಅವ್ರಿಗೆ ಗೋವಾದ್ ಬಂದ್ರೆ ಗೋವಾದವ್ರಿಗೆ ಅಂತ ಹೇಳಿ ಡಿಸೈರ್ ಐತಿ ಸರ್, ಲಾಂಗ್ ಡಿಕ್ಕಿ ವಿಡಿಯೋ ವೇರಿಯಂಟ್ ಐತಿ ಸರ್. ಇದ್ ಸರ್ ನಮ್ ಕಡೆ 2 ಆಪ್ಷನ್ ಕೊಡ್ತಾನ್ರಿ ಕಸ್ಟಮರ್. ಒಂದ್ ಆಸ್ ಇಟ್ ಈಸ್ ಅವ್ರು ಇಂಟ್ರೆಸ್ಟೆಡ್ ಇದ್ರೆ ಗೋವಾ ನಂಬರ್ ಮ್ಯಾಗ ಒಯ್ಬೋದ್ರಿ. 2009 ಮಾಡಲ್ ಐತಿ ಸರ್. ಇದು ಸೆಕೆಂಡ್ ಓನರ್ಶಿಪ್ ನಾಗ ಐತ್ರಿ. ಆಮೇಲೆ ಇದು ಸರ್ ಕಸ್ಟಮರ್ ಬೇಕಂದ್ರೆ ಅವ್ರಿಗೆ NOC ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಲ್ಲಿ NOCನೂ ತೆಗೆದು ಕೊಡ್ತೀನಿ, ಅಥವಾ ಬೆಲ್ಗಮ್ ಬೇಕಂದ್ರೆ ಬೆಲ್ಗಮ್ ಟ್ಯಾಕ್ಸ್ ಪೇಡು ಮಾಡಿ ಕೊಡ್ತೇವೆ ಸರ್, ಇಲ್ಲ ಗೋವಾ ನಂಬರ್ ಮ್ಯಾಗೂ ಕೊಡ್ತೇವ್ರಿ. ಇದು ಸರ್ ಏನ್ರಿ ಟ್ಯಾಕ್ಸ್ ಪೇಡ್ ಮಾಡಿ ಕೊಡೋದಂದ್ರೆ ಸರ್ 2,85,000 ಹೇಳ್ತೇವ್ರಿ. ಟ್ಯಾಕ್ಸ್ ಪೇಡ್ ಬ್ಯಾಡ್ ಅಂತ ಅಂದ್ರೆ ಸರ್ ಕಸ್ಟಮರ್ ಸೀದಾ ಸರ್ 2,40,000 ಮಟ ಗಾಡಿ ವಿತ್ NOC ಕೊಡ್ತೇವೆ ಸರ್. 2,40,000 ನಿಮ್ಗೆ ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್. ನೆಕ್ಸ್ಟ್ ಹೋಗೋದಾದ್ರೆ ಮತ್ತೊಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್. ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್, ಇದಂತೂ ಯೂತ್ ಕಾರ್ ಸರ್. ಪೋಲೋ ಆತು, ಈ ಸಲ ಸ್ಟಾಕ್ ನಾಗ ಪೋಲೋ ಇಲ್ಲ ಅಂದ್ರೆ ಏನಾದ್ರು ಸರ್ ವೆಂಟೋ ಕೊಡತ್ತೇನ್ರಿ. 2015 ಮಾಡಲ್ ಸರ್, ಕರ್ನಾಟಕ ನಂಬರ್ ರೀ. 1,27,000 ವಿತ್ ಕಂಪ್ನಿ ರೆಕಾರ್ಡೆಡ್ ಒರಿಜಿನಲ್ ರನ್ನಿಂಗ್ ಸರ್. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಅದಾವ್ರಿ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಐತ್ರಿ. ಓಕೆ. ಯಾವ ವೇರಿಯಂಟ್ ರೀ ಇದು ಸರ್? ಪೋಲೋ ಡೀಸೆಲ್ ಐತ್ರಿ. ಡೀಸೆಲ್. ಓಕೆ. ಹೈ ಲೈನ್, ಕಂಫರ್ಟ್ ಲೈನ್ ಸರ್. ಇದು ಹೈ ಲೈನ್ ಐತ್ರಿ. ಹೈ ಲೈನ್ ಎಲ್ಲಾ ಫೀಚರ್ಸ್ ಬರ್ತೈತೆ. ಹೈ ಲೈನ್ ಅಂತ ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್ ಯಾರು ಹುಡುಕತಾರೆ. ಮೈಲೇಜ್ ನಿಮ್ಗೆ ಡೀಸೆಲ್ ಒಳಗ ಚಲೋ ಬರ್ತದೆ ಸರ್. ಬಾಡಿ ಕಂಡೀಷನ್ ನೋಡ್ಬೋದ್ರಿ, ಗಾಡಿ ಗ್ಲೋ ನೋಡ್ಬೋದು, ಎಲ್ಲಾ ನೋಡ್ಬೋದು. ಕಸ್ಟಮರ್ ನೋಡ್ರಿ ಅಂದ್ರೆ ಇಲ್ಲ ಅನ್ನೋ ಚಾನ್ಸ್ ಅಂತೂ ಇದ್ರೊಳಗೆ ನನಗೆ ಅನ್ಸಂಗಿಲ್ರಿ. ಓಕೆ. ಬಟ್ ಕರ್ನಾಟಕ ನಂಬರ್ಸ್ ನ ಕೊಡತ್ತೇನೆ ಸರ್. ಇದ್ರ ನಂದು ಆಸ್ಕಿಂಗ್ ಪ್ರೈಸ್ ನಾ ಹೇಳ್ತೇನೆ ಸರ್ 5,90,000 ಡೀಸೆಲ್ ವೇರಿಯಂಟ್ ಸರ್, ಒರಿಜಿನಲ್ ರನ್ನಿಂಗ್. ಬಟ್ ಆನ್ ಟೇಬಲ್ ನೆಗೋಸಿಯೇಷನ್ ಅಂದ್ರೆ ಸರ್ 5,50,000 ಮಟನು ಕಸ್ಟಮರ್ ಮಾಡಿಸ್ಕೊಡ್ತೇನೆ ಸರ್. 5,50,000 ವಿತ್ ಫೈನಾನ್ಸ್. ಫೈನಾನ್ಸ್ ಅಂದ್ರೆ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಆಗ್ಬೋದ್ರಿ? ಆಗ್ತದೆ ಸರ್, ಮಾಡಿಸ್ಕೊಡ್ತೇನೆ ಸರ್. ಡಿಪೆಂಡೆಂಟ್ ನಾ ಅದೇನೇನು ಸರ್ 1 ಲಕ್ಷ ಅಲ್ಲ, ಅದ್ರ ಕಮ್ಮಿನಾಗೂ ಮಾಡಿಸ್ಕೊಡ್ತೇನೆ ಸರ್. 50,000 ಮಾಡಿಸ್ಕೊಡ್ತೀನಿ. ಡಿಪೆಂಡೆಂಟ್ ಆನ್ ಕ್ಲೈಂಟ್ ಪೇಪರ್ ಸರ್. ಅವ್ರ ಪೇಪರ್ಸ್ ಹೆಂಗಿರುತ್ತೋ ಅದ್ರ ಮ್ಯಾಗ ಸರ್. ನೆಕ್ಸ್ಟ್ ಹೋಗೋದಾದ್ರೆ ಮತ್ತೊಂದು ಫೋರ್ಡ್ ಫಿಗೋ ರೀ ಸರ್. ನೆಕ್ಸ್ಟ್ ಬರ್ಬೇಕಾದ್ರೆ ಸರ್ ಈಗ ಆಕ್ಚುಲಿ ಏನೈತ್ರಿ, ಫಿಗೋನ್ಯಾಗ ಡೀಸೆಲ್ ಡಿಮಾಂಡ್ ಭಾಳ ಐತಿ ಸರ್. ಹೌದ್ರಿ. ಯಾಕಂದ್ರೆ ಡೀಸೆಲ್ ಒಂದ್ ಸ್ವಲ್ಪ ಪೆಟ್ರೋಲ್ ಗಿಂತ ಮೈಲೇಜ್ ಚಲೋ ಐತ್ರಿ ಸರ್. ಸೊ ಅದಕ್ಕೆ ನಮ್ದು ಏನೇ ಸರ್ 2012 ಮಾಡಲ್ 1,50,000 ವಿತ್ ಕಂಪ್ನಿ ರೆಕಾರ್ಡೆಡ್ ಸರ್. ಇದ್ರದ್ದು ಒಂದು ಪಾರ್ಟು ಸರ್ ಹೊರಗೆ ಕೆಲಸ ಇಲ್ಲ, ಎಲ್ಲ ಕಂಪ್ನಿನಾಗ. ಸಸ್ಪೆನ್ಷನ್ ವರ್ಕು ಕಂಪ್ಲೀಟ್ಲಿ ಕಂಪ್ನಿನಾಗ ಆಗೈತ್ರಿ. ವಿತ್ ಬಿಲ್ ಪ್ರೊವೈಡ್ ಮಾಡ್ತೇನೆ ಸರ್. ಇದ್ ಗಾಡಿ ಸೆಕೆಂಡ್ ಓನರ್ಶಿಪ್ ನಾಗ ಐತಿ. ಸೆಕೆಂಡ್ ಓನರ್. ಇದ್ರದ್ದು ನಮ್ದು ಆಸ್ಕಿಂಗ್ ಪ್ರೈಸ್ ಸರ್ 288 ಡೀಸೆಲ್ ವೇರಿಯಂಟ್. ಇದು ಟೈಟಾನಿಯಂ ಐತ್ರಿ ಸರ್, ಟಾಪ್ ಅಂಡ್ ವೇರಿಯಂಟ್. ಅಲಾಯ್ ಬರ್ತೈತ್ರಿ, ಏರ್ ಬ್ಯಾಗ್ ಎಲ್ಲಾನು ಬರ್ತೈತೆ ಸರ್ ಇದ್ರೊಳಗ. ಪ್ಲಸ್ ಸೆಕೆಂಡರಿ ಸರ್ 1.5 ಇಂಜನ್ ಬರ್ತೈತ್ರಿ. ಆಮೇಲೆ ಸರ್ ಇದ್ರ ನಿಮ್ಗೆ ಆಸ್ಕಿಂಗ್ ಪ್ರೈಸ್ ನಮ್ದು ಏನೈತ್ರಲ್ಲ ಸರ್ 280 ಹಾತೇನ್ರಿ. ಬಟ್ ಆನ್ ಟೇಬಲ್ ಬಂದ್ರಂದ್ರೆ ಸರ್ 250 ಮಟನು ನೆಗೋಷಿಯೇಟ್. 2,30,000 ಮಾಡಲ್ ಯಾವ್ದು? 2012 ಮಾಡಲ್. 2012 ಸರ್. 2,80,000 ಆನ್ ಟೇಬಲ್. 2,50,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಬರ್ತದೆ ಸರ್. ನೆಕ್ಸ್ಟ್ ಹೋಗೋದ್ರೆ ಮತ್ತೊಂದು ಸ್ಯಾಂಟ್ರೋ ಬೇಕಂತಾರ, ಕಲಿಯಾಕ ಒಂದು ಗಾಡಿ ಬೇಕಂತವ್ರಿಗೆ ವಿತ್ ಮ್ಯಾಗ್ವಿಲ್ ಇರೋ ಗಾಡಿ ತಗೊಂಡ್ರೆ ಆರಾಮಾಗಿ ಇದು ಬರುತ್ತೆ. ಕಲ್ಯಾಕು ಒಂದ್ ಲುಕ್ ಇರ್ಬೇಕ್ರಿ. ಕಲ್ಯಾತೇನಪ್ಪ ಅಂದ್ರೂ ಅದಕ್ಕೊಂದು ಲುಕ್ ಇರಬೇಕು. ಗಾಡಿ ಹೊಂಟೈತಂದ್ರ ಅದೊಂದ್ ಸ್ವಲ್ಪ ಚಂದ ಅನಿಸ್ಬೇಕು ಸರ್. ಸೊ ಅದಕ್ಕೆ ನಮ್ ಕಡೆ ಈ ಸಲ ಏನ್ ತಂದಿರಿ ಸರ್, ನೀವು ಆಲ್ಮೋಸ್ಟ್ ಅದ್ರ ಡೀಟೇಲ್ಸ್ ನೋಡ್ಬೋದ್ರಿ. 2003 ಮಾಡಲ್ ಐತ್ರಿ. ಅದು ಲೋಕಲ್ ನಂಬರ್ ಐತಿ ಸರ್. 76,000 ಒರಿಜಿನಲ್ ರನ್ನಿಂಗ್ ಐತ್ರಿ. ಇನ್ಶೂರೆನ್ಸ್ ವ್ಯಾಲಿಡ್ ಐತಿ. ಸೆಕೆಂಡ್ ಓನರ್ಶಿಪ್ ನಾಗ ಗಾಡಿ ಐತ್ರಿ. ಇತರ ಆಸ್ಕಿಂಗ್ ಪ್ರೈಸ್ ಸರ್ ನಾವ್ ಹಚ್ಚತೇವ್ರಿ 1,35,000 ಹೇಳ್ತೇವ್ ಸರ್. ಬಟ್ ಆನ್ ಟೇಬಲ್ ಕಸ್ಟಮರ್ ಮುಂದ್ ಬಂದ್ರಂದ್ರೆ ಸರ್ ಎಸ್ ಆರ್ ನೋ 1,20,000 ಸರ್ ಗಾಡಿ ಮುಗಿಸ್ಕೊಡ್ತಾನೆ ಸರ್. ಒಂದ್ ಪ್ರೈಸ್ 1,20,000 ಅನ್ನತ್ತೀರಿ. 1,10,000 ಆಗ್ಬಹುದ್ರಿ ಸರ್. ಈಗ ನೀವು ಕೇಳಿರಿ, ನಾವಿಲ್ಲಂದ್ರೆ ತಪ್ಪಾಗ್ತದ್ರಿ. ಅದ್ರಾಗ ಲೇಟ್ ಬಂದೆ ಅಂದ್ಕೂಡಲೇ ಕಾಂಪೆನ್ಸೇಷನ್ ಅಂತೂ ಕೊಡಬೇಕ್ರಿ ಸರ್. 1,10,000 ಕಸ್ಟಮರ್ ಬಂದ್ ಹೇಳ್ರಿ ಯೂಟ್ಯೂಬ್ ನಿಂದ ಅಂದ್ರೆ ಮುಗಿಸ್ಕೊಡೋಣ ಸರ್. 1,10,000 ನಿಮ್ಗ 2003 ಮಾಡಲ್ ಸ್ಯಾಂಟ್ರೋ ಸಿಗತೈತಿ ವಿತ್ ಮ್ಯಾಗ್ವಿಲ್ ಆಡ್ ಆನ್ ಆಗೈತಿ. ನಿಮ್ಗೆ ಬನ್ರಿ ಒಂದ್ಸಲ ನೋಡಿ. ಲೋಕಲ್ ಪಾಸಿಂಗ್ ಆಗಿರ್ತೈತಿ. ಕಲ್ಯಾವ್ರಿಗೆ ಗಾಡಿ ಬೇಕಾದ್ರೆ ಈ ಗಾಡಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಅಂಡ್ ಹಿಂದ್ಗಡೆ ಕುಂತವ್ರಿಗೆ ಕಂಫರ್ಟ್ ಆಗಿ ಕೊಡ್ಬೋದು ಅಂತ ಹೇಳ್ಬೋದು ಆ ಗಾಡಿ ಒಳಗ. ಅದು ಬೇಡ, ಪಾರ್ಕಿಂಗ್ ಸಮಸ್ಯೆ ಬೆಳಗಾವ್ ಒಳಗೆ ಇಲ್ರಿ, ಬೆಂಗಳೂರೊಳಗೆ ಪಾರ್ಕಿಂಗ್ ಸಮಸ್ಯೆ ಅಷ್ಟೇ ಐತಿ. ಇದಕ್ಕೆ ಪಾರ್ಕಿಂಗ್ ಸಮಸ್ಯೆ ಅನ್ನಂಗಿಲ್ಲ. ಚಿಕ್ಕ ಗಾಡಿ ಯಾರಿಗೆ ಬೇಕು ಅಂದ್ರೆ ನ್ಯಾನೋ ಒಂದ್ ಐತ್ರಿ ಸರ್. ಈಗ ನ್ಯಾನೋ ಅಂತೂ ಬಂದ್ರೆ ಸರ್ 2013 ಮಾಡಲ್ ಐತಿ ಸರ್. ಇದು MH ಪಾಸಿಂಗ್ ನಾಗ ಐತ್ರಿ ಅವೈಲೇಬಲ್. ಇದು ಸರ್ ಓನರ್ಶಿಪ್ ಬತ್ತಂದ್ರೆ ಸೆಕೆಂಡ್ ಓನರ್ಶಿಪ್ ಐತ್ರಿ. ಇದು ಸರ್ ನಾವು ಆಸ್ಕಿಂಗ್ ಪ್ರೈಸ್ 80,000 ಹೇಳ್ತೇವ್ರಿ. ಆನ್ ಟೇಬಲ್ ಬಂದ್ರೆ ಸರ್ ಇದ್ರ ನಾವು ಸರ್ಪ್ರೈಸಿಂಗ್ ಪ್ರೈಸ್ ಮಾಡ್ತೀವಿ. ಎಸ್ ಸರ್ ನೋಡಿಲ್ಲ. ಎಸ್ ಸರ್ ವಿಡಿಯೋದಲ್ಲಿ ಹೇಳ್ತಾರೆ ಬಂದ್ರ ಸರ್. ಬಂದ್ರೆ ಹೇಳ್ತೇನ್ರಿ ಬಂದ್ರೆ. ಯಾಕಂದ್ರೆ ಹೆಂಗೈತ್ ಗೊತ್ತೈತಿ ಸರ್, ಬಲ್ರಿ ಗಾಡಿ ಒಂದ್ ಸ್ವಲ್ಪ ನೋಡ್ಲಿ. ಯಾಕಂದ್ರೆ ಹೆಂಗೈತಿ ಸರ್, ಆಕ್ಚುಲಿ ಕರ್ನಾಟಕ ನಂಬರ್ ಇತ್ತು ನಾನು ಎಸ್ ಆರ್ ನೋ ಕೊಡ್ತಿದ್ನಿ. MH ಐತಿ ಸರ್. ಸೊ ಅದಕ್ಕೆ ಏನೈತಿ, MH ಕಸ್ಟಮರ್ ಬಂದ್ರಂದ್ರು ಆಮೇಲೆ ಕರ್ನಾಟಕ ಕಸ್ಟಮರ್ ಬಂದ್ರಂದ್ರು ಸರ್ ಆನ್ ಟೇಬಲ್ ಬರ್ಲಿ 80,000 ಹೇಳ್ತೇನ್ರಿ. ಇದು ಆನ್ ಟೇಬಲ್ ಬಂದ್ರಂದ್ರ ಇದ್ರ ರೇಟ್ ಸರ್ಪ್ರೈಸಿಂಗ್ಲಿ ಮಾಡ್ಕೊಡ್ತೇವೆ ಸರ್. ಬಟ್ ಡ್ರಾಸ್ಟಿಕಲಿ ಕಮ್ಮಿ ಆಗ್ತೈತ್ರಿ. ಡ್ರಾಸ್ಟಿಕಲಿ ಕಮ್ಮಿ ಆಗ್ತದೆ. ಡ್ರಾಸ್ಟಿಕಲಿ ಕಮ್ಮಿ ಆಗ್ತೈತಿ. ಬಟ್ ಅದ್ ಏನೈತಲ್ಲ ಸರ್, ವಿಸಿಟ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಸರ್. ಅಂದ್ರೆ ಸ್ಲೈಟ್ಲಿ ಅಲ್ಲ, ನಿಮ್ಗೆ ನೆಗೋಷಿಯೇಷನ್ ಬಾಳ ಪ್ರೈಸ್ ಕಮ್ಮಿ ಆಗ್ತೈತೆ ಅಂತ ಹೇಳತ್ತಾರ. ಬರ್ರಿ ಒಂದ್ಸಲ ನೋಡ್ರಿ. ಅದು ಕಮ್ಮಿ ಪ್ರೈಸ್ ಒಳಗೆ ನ್ಯಾನೋ ಬೇಕಂದ್ರೆ ಒಂದ್ ಗಾಡಿ ಐತಿ. ಅದು ಬೇಡ MH ಪಾಸಿಂಗ್ ಮತ್ತೊಂದ್ರಿ ಹೋಂಡಾ
i20 ಐತ್ರಿ ಹ್ಯುಂಡೈ. ಈಗ ಸರ್ ಆಕ್ಚುಲಿ ಏನೈತ್ರಿ ಇನ್ಕ ನಿಮ್ಗೆ ವೈಟ್ ವೇರಿಯಂಟ್ ಒಂದು ತೋರಿಸಿನ್ರಿ 2011 ಮಾಡಲ್. ಸೆಕೆಂಡರಿ ಇದೇನೈತ್ರಿ ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಐತ್ರಿ. ಇದು ಇದು 2013-14 ಮಾಡಲ್ ಐತ್ರಿ ಸರ್. ಇದು ಸೆಕೆಂಡ್ ಓನರ್ಶಿಪ್ ನಾಗ ಐತ್ರಿ. ಆಮೇಲೆ ಇದ್ರದ್ ನಮ್ದು ಆಸ್ಕಿಂಗ್ ಪ್ರೈಸ್ ಏನೈತ್ರಲ್ಲ ಸರ್ 3,80,000 ಹೇಳತ್ತೇನ್ರಿ. ಆನ್ ಟೇಬಲ್ ಕಸ್ಟಮರ್ ಬಂದ್ರಂದ್ರ ಸರ್ ಅವರಿಗೆ 3,50,000 ಮಟಾನು ಸರ್ ಗಾಡಿ ಮುಗಿಸ್ಕೊಡ್ತೇನ್ರಿ. MH ನಂಬರ್ ನಾಗ ಅವೈಲೇಬಲ್ ಐತಿ ಸರ್. ಇದ್ರ ಮ್ಯಾಗ ಲೋನ್ ಆಗಂಗಿಲ್ಲ. ಸರ್ ಕರ್ನಾಟಕ ಬೇಕಂದ್ರೆ ಮಾಡ್ಕೊಡ್ತಾರೆ ಸರ್. ಕರ್ನಾಟಕ ಬೇಕಾದ್ರೆ ಮಾಡ್ಕೊಡ್ತಾರೆ. ಓಕೆ ನೆಕ್ಸ್ಟ್ ಹೋಂಡಾ ಬ್ರಿಯೋ ರೆಡ್ ಕಲರ್ ಸಿಕ್ಕಾವೇನ್ರಿ? ಫೆಬ್ರವರಿ ಬಂತ್ರಿ ರೆಡ್ ರೋಸ್ ರೆಡ್ ಕಾರ ಡಿಸ್ಕೌಂಟ್ ಕೊಟ್ಟೇನ್ ಸರ್. ಒಂದ್ ಗಾಡಿದಂತೂ ಆನ್ ಟೇಬಲ್ ಡಿಸ್ಕೌಂಟ್ ಕೊಟ್ಟೇನ್ ಸರ್ ಫೆಬ್ರವರಿ ಐತ್ರಿ. ಸೆಕೆಂಡ್ ಒನ್ ನೀವು ಇದ್ರದ್ದು ಡೀಟೇಲ್ಸ್ ನೋಡ್ಬೋದ್ರಿ. ಹೋಂಡಾ ಬ್ರಿಯೋ ಐತ್ರಿ VX ಮಾಡಲ್. ಇದು ಸೇಮ್ ಅದ್ ಸರ್ ನೀವು ನೋಡಿದ್ ಇನ್ಕಾದ 2015 ಐತ್ರಿ. ಇದು 2017 ಮಾಡಲ್. ಮತ್ ಸರ್ಪ್ರೈಸಿಂಗ್ ಅಂದ್ರೆ ಸರ್ ಇದು ಲೋಕಲ್ ನಂಬರ್ K22 ಬೆಲ್ಗಮ್ ಕಸ್ಟಮರ್ ಯಾರ ಇದ್ರಂದ್ರ ಅವ್ರ ಸಂಬಂಧ ರೀ. ರೇಟು ನೋಡಬಹುದು ಸರ್ 36,000 ಕಿಲೋಮೀಟರ್ಸ್ ರನ್ನಿಂಗ್ ಐತೆ ಸರ್. ಒರಿಜಿನಲ್ ಜೆನ್ಯೂನ್ ರನ್ನಿಂಗ್ ಬರೇ 36,000 ನೋಡಿರೋ ಗಾಡಿ ಸೇಮ್ ಅದ 2015 ಇದು 2017 ಎಲ್ಲಾ ಫೀಚರ್ಸ್ ಸೇಮ್ ಬರ್ತೈತೆ ಅಂತ ಹೇಳ್ಬೋದಾ? ಇದು ಫುಲ್ಲಿ ಟಾಪ್. ಮತ್ತೊಂದ್ ಸರ್ ಅದ್ರದ್ದು ಒಂದ್ ಸ್ವಲ್ಪ ಇಂಟೀರಿಯರ್ ಇತ್ತದೊಂದ್ ಸ್ವಲ್ಪ ಇಂಟೀರಿಯರ್ ಚೇಂಜಸ್ ಬರ್ತೈತಿ. ಕಸ್ಟಮರ್ ವಿಡಿಯೋನಾಗ ನೋಡ್ಬೋದ್ರಿ. ಇದ್ರ ಸರ್ ಆಸ್ಕಿಂಗ್ ಪ್ರೈಸ್ ನಾವ್ ಹೇಳತ್ತೀವಿ 4,65,000 ರೀ ಸರ್. ಆನ್ ಟೇಬಲ್ ಎಸ್ ಆರ್ ನೋ ಫೆಬ್ರವರಿ ಡೀಲ್ ಕೊಡೋಣ ಅಂತಿರೋ ಏನ್ ಸರ್ ಇಲ್ಲಿ ಟೇಬಲ್ ಮ್ಯಾಗ ಬಂದ್ ಕೂಡಲೇ ನೆಗೋಷಿಯೇಟ್ ಮಾಡಿ ಕೊಡೋಣ ಅಂತಿರೋ ಹೆಂಗು ಓಕೆ ರೀ. ಅಲ್ಲಿ ಡೆಡ್ ಲೈನ್ ಪ್ರೈಸ್ ಕೊಟ್ಟಿದ್ದಾರೆ ಅಂದ್ರೆ ಬೆಸ್ಟ್ ಪ್ರೈಸಿಂಗ್ ಕೊಟ್ಟಿದ್ದಾರೆ. ಈಗ ಕೊಟ್ಬಿಟ್ರಿ ಇದನ್ನ ಒಳಗೆ. ಓಕೆ ಸರ್ ಬರ್ರಿ 4,65,000 ಹೇಳ್ತಾರ ಸರ್. ಆನ್ ಟೇಬಲ್ ಬರ್ಲಿ ಸರ್ 4,20,000 ಮಟನು ಗಾಡಿ ಕ್ಲೋಸ್ ಮಾಡಿ 4,20,000ಕ್ಕೆ ನಿಮ್ಗೆ 2017 ಮಾಡಲ್ ಫುಲ್ಲಿ ಟಾಪ್ ಅಂಡ್ VX ಅದು ರೆಡ್ ಕಲರ್ ಅಲ್ಲಿ ಬರೀ 36,000 ಓಡಿರೋ ಗಾಡಿ ಹೋಂಡಾ ಬ್ರಿಯೋ. ಫೆಬ್ರವರಿ ಮಂತ್ ಬಂತು. ಎರಡು ಆಪ್ಷನ್ ಎರಡು ಈ ರೇಟ್ ಏನ್ ಕೊಡತ್ತಂದ್ರಲ್ಲ ಸರ್ ಓನ್ಲಿ ಫಾರ್ ಫೆಬ್ರವರಿ ಮಂತ್. ಸರ್ ಮಾರ್ಚಿಗೆ ಬಂದ್ರಂದ್ರೆ ಓಕೆ ಫೆಬ್ರವರಿ ಎಂಟೈರ್ ಫೆಬ್ರವರಿ ಸರ್ ಫಸ್ಟ್ ದಿಂದ ಹಿಡ್ಕೊಂಡು ಲಾಸ್ಟ್ ಮಟನು ಸರ್. ನೆಕ್ಸ್ಟ್ ಬೇಕಂತಂದ್ರ ರಿಡ್ಸ್ ಇರೋದ್ರಿ. ರಿಡ್ಸ್ ಐತ್ರಿ ಸರ್ 2013 ಮಾಡಲ್ ಐತ್ರಿ. VDI ಐತ್ರಿ ಸರ್. ಈಗ ಸ್ವಿಫ್ಟ್ ಡಿಮಾಂಡ್ ಇದ್ದಂಗ ರಿಡ್ಸ್ ಡಿಮಾಂಡ್ ಐತ್ರಿ ಸರ್. ಸೊ ಅದಕ್ಕೆ ಇದೇನೈತ್ರಿ ಥರ್ಡ್ ಓನರ್ಶಿಪ್ ನಾಗ ಐತಿ ಸರ್ ಗಾಡಿ. ಇದು ನಿಮ್ಗೆ ಕರ್ನಾಟಕ ನಂಬರ್ ನಾಗ ಬರ್ತೈತ್ರಿ. ಇದ್ರ ನಮ್ದು ಆಸ್ಕಿಂಗ್ ಪ್ರೈಸ್ ಏನೈತ್ರಲ್ಲ ಸರ್ 3,80,000 ಹೇಳ್ತೇವ್ರಿ. ಬಟ್ ಆನ್ ಟೇಬಲ್ ಬಂದ್ರಂದ್ರ ಸರ್ 350 ಮಟನು ನೆಗೋಷಿಯೇಟ್ ಮಾಡಿಸ್ಕೊಡ್ತೇನೆ ಸರ್. ಓಕೆ ನೆಕ್ಸ್ಟ್ ಮತ್ತೊಂದು ಮ್ಯಾಗ್ನಾ ವೇರಿಯಂಟ್ ಐತೇನ್ರಿ ಸರ್? ಮ್ಯಾಗ್ನಾ ವೇರಿಯಂಟ್ ಅದೇ ಏನಿಲ್ಲ ಸರ್. ನಾ ಈ ಸಲ ಏನೈತ್ರಿ ಕಸ್ಟಮರ್ಗಳು ಬಂದ್ರಂದ್ರ ಕಲರ್ನಾಗ ಚಾಯ್ಸ್ ಕೊಡ್ತೇವ್ರಿ, ಮಾಡೆಲ್ನಾಗೂ ಚಾಯ್ಸ್ ಕೊಡ್ತೇವ್ರಿ. ಈಗ ಸಿಲ್ವರು ತೋರ್ಸಿನ್ ಸರ್ ನಿಮ್ಗೆ. ಯಾಕಂದ್ರೆ ಕೆಲವೊಂದ್ ಕಸ್ಟಮರ್ ಏನೈತಿ ಸರ್ ವೈಟ್ ನೇ ಭಾಳ ಪ್ರಿಫರೆನ್ಸ್ ಹೋಗ್ತಾರೆ. ಸೊ ಅದಕ್ಕೆ ಏನೈತ್ರಿ ಅದ್ ನೋಡ್ರಿ ಅದು ಕರ್ನಾಟಕ ನಂಬರ್ ಐತಿ. ಬಟ್ ಇದಕ್ಕೆ ಸರ್ಪ್ರೈಸಿಂಗ್ ಅಂದ್ರೆ ಏನ್ರಿ ಲೋಕಲ್ ನಂಬರ್ ಐತಿ. ಅದು ನಿಮ್ಗೆ ವೈಟ್ ಕಲರ್ ನಾಗ ಅವೈಲೇಬಲ್ ಮಾಡಿ ಕೊಡತ್ತೇನ್ರಿ. ಗ್ರ್ಯಾಂಡ್ ಐಟನ್ ಐತ್ರಿ 2016 ಮಾಡಲ್ ಮ್ಯಾಗ್ನಾ ವೇರಿಯಂಟ್ ಐತ್ರಿ. ಇದ್ರ ಸರ್ ಓನರ್ಶಿಪ್ ಬತ್ತಂದ್ರೆ ಸರ್ ಸೆಕೆಂಡ್ ಓನರ್ಶಿಪ್ ನಾಗ ಐತ್ರಿ ಗಾಡಿ. ಸೊ ಇದ್ರದ್ದು ಒರಿಜಿನಲ್ ರನ್ನಿಂಗ್ 93,000 ಒರಿಜಿನಲ್ ವಿತ್ ಕಂಪ್ನಿ ರೆಕಾರ್ಡೆಡ್ ಐತ್ರಿ. ಆಮೇಲೆ ಸರ್ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ನಮ್ದು ಏನೈತಂದ್ರೆ ಸರ್ ಇದಕ್ಕೊಂದು ಸರ್ಪ್ರೈಸಿಂಗ್ಲಿ ಕೊಡ್ತೇನೆ ಸರ್ 4,35,000 ಆಸ್ಕಿಂಗ್ ಪ್ರೈಸ್ ಐತ್ರಿ. ಬಟ್ ಇದ್ರದ್ದು ಸರ್ ಇದು ಗಾಡಿ ಫೆಬ್ರವರಿ ಡಿಸ್ಕೌಂಟ್ ಕೊಡೋಣ ಅಂದ್ರೆ ಸರ್ 3,85,000 ಎಸ್ ಆರ್ ನೋ ಡೀಲ್ ನಾಗ ಸರ್ ಗಾಡಿ ಕ್ಲೋಸ್ 3,85,000ಕ್ಕ ಗ್ರ್ಯಾಂಡ್ ಐಟನ್ ಲೋಕಲ್ ನಂಬರ್ ಸರ್ K22 2016 ಮಾಡಲ್ ಸರ್. 2016 ಮಾಡಲ್ ಬರ್ರಿ ಒಂದ್ಸಲ ನೋಡ್ರಿ ಎಸ್ ಆರ್ ನೋ ಡೀಲ್ ಆಗಿರುತ್ತೆ. ನೆಗೋಷಿಯೇಟ್ ಆಗಂಗಿಲ್ರಿ ಸರ್. ಇಲ್ಲ ಇದು ಎಸ್ ಆರ್ ನೋ ಡೀಲ್ ಕೊಟ್ಟೆ ಸರ್. ಯಾಕಂದ್ರೆ ಆಕ್ಚುಲಿ ಏನೈತ್ರಿ ನಾ ಕೊಡೋ ಪ್ರೈಸ್ ನಾಗ ನಿಮ್ಗೆ ಆಲ್ಮೋಸ್ಟ್ ಮಾರ್ಕೆಟ್ ರೇಟ್ ಬರ್ರಿ ಗ್ರ್ಯಾಂಡ್ ಐಟನ್ ಕೊಡಕ್ ಸಾಧ್ಯನೇ ಇಲ್ಲ ಸರ್. ಓಕೆ ನೆಕ್ಸ್ಟ್ ವರ್ನಾ ರೀ ಮಾಡಿಫೈಡ್ ಒಂದ್ ಸ್ವಲ್ಪ ಯೂತ್ ಗಳದು ಮಾತಾಡ್ಬೇಕಾಗ್ತದ್ರಿ. ಫ್ಯಾಮಿಲಿ ಮಾತಾಡುದು ಎಲ್ಲಾ ಮಾತಾಡುದು ವ್ಯಾಲೆಂಟೈನ್ಸ್ ಆತ್ ಎಲ್ಲಾ ಆತ್ರಿ. ಒಂದ್ ಸ್ವಲ್ಪ ಯೂತ್ ಗಳ ಕಡೆ ಬರ್ಬೇಕಾದ್ರೆ ಸರ್ ಆಲ್ವೇಸ್ ಫ್ಯಾನ್ ಫಾಲೋಯಿಂಗ್ ವೆಹಿಕಲ್ ಅಂದ್ರೆ ರೀ ವರ್ನಾ ಸರ್. ಓಕೆ ಇದೇನೈತ್ರಿ CRDI ಡೀಸೆಲ್ ಇಂಜನ್ ತಂದೇನ್ರಿ ಸರ್. ಈ ಸಲ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಕಸ್ಟಮರ್ ಏನ ಡೀಸೆಲ್ ಇಂಜನ್ ಭಾಳ ಕೊಡತ್ತೇನ್ರಿ. ಸೊ ಅದಕ್ಕೆ ಇದೇನೈತ್ರಿ ಸರ್ 2008 ಮಾಡಲ್ ಐತ್ರಿ ಸರ್. ಓಕೆ ಏನೇನ್ ಹಾಕಿದಾರೆ ಆಫ್ಟರ್ ಮಾರ್ಕೆಟ್? ಆಫ್ಟರ್ ಮಾರ್ಕೆಟ್ ಅನ್ನಕತ್ರ ಔಟರ್ ಮ್ಯಾಕ್ವಿಲ್ ಐತ್ರಿ ಕಂಪ್ನಿ. ಇದ್ರೊಳಗೆ ನಿಮ್ಗೆ ಇಂಟೀರಿಯರ್ ಚೆಕ್ ಮಾಡ್ಕೋಬಹುದು ಸರ್. ಕ್ಲೀನ್ ಅಂಡ್ ನೀಟ್ ಇಂಟೀರಿಯರ್ ಬರ್ತೈತ್ರಿ. ಆಮೇಲೆ ಇದ್ರೊಳಗೆ ಏನೈತಿ ಸರ್ ಒಂದ್ ಸ್ವಲ್ಪ ನೀವು ಕಸ್ಟಮರ್ ತೋರ್ಸ್ಬೋದಾದ್ರ ಮ್ಯಾಕ್ವಿಲ್ ಒಂದ್ ಸ್ವಲ್ಪ ತೋರ್ಸ್ಬಿಡ್ರಿ ಸರ್. ಔಟರ್ ಮ್ಯಾಕ್ವಿಲ್ ಪ್ಲಸ್ ಸೆಕೆಂಡ್ರಿ ಅಂದ್ರೆ ಸರ್ ಕಸ್ಟಮೈಸ್ಡ್ ಪೇಂಟ್ ಐತ್ರಿ ವೆಹಿಕಲ್ ಮ್ಯಾಕ್. ಪೇಂಟ್ ನೋಡ್ಬೋದು ಸರ್. ವಿತ್ RC ಎಂಟರ್ಡ್ ಐತಿ. ಇದು ಗೋವಾ ನಂಬರ್ ನಾಗ ಅವೈಲೇಬಲ್ ಐತಿ ಸರ್. ಇದ್ರದ್ದು ನಿಮಗೆ ಬೇಕಂದ್ರೆ ಸರ್ ವಿತ್ NOC ಏನೋ ಆಗ್ಬೋದು ಅಥವಾ ವಿದೌಟ್ NOC ಅವೈಲೇಬಲ್ ಮಾಡಿ. ಅಂಡ್ ಮ್ಯಾಗ್ವಿಲ್ ವಿತ್ ಬ್ರಾಡ್ ಟೈರ್ಸ್ ಏನ್ರಿ? ಬ್ರಾಡ್ ಟೈರ್ಸ್ ಸರ್ ತೋರಿಸಬಹುದು ನೀವು ಕಸ್ಟಮರ್ ಗೆ. ಓಕೆ ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್. ಸೌಂಡ್ ಏನಾದ್ರೂ ಚೇಂಜ್ ಮಾಡಿದಾರೆ? ಸೌಂಡ್ ಟ್ಯೂನಿಂಗ್ ಏನಿಲ್ಲ ಸರ್. ಟ್ಯೂನಿಂಗ್ ಏನಿಲ್ಲ. ಅದ್ ನಿಮ್ಗೆ ಬೇಕಂದ್ರೆ ನೀವು ಕಸ್ಟಮರ್ ಮಾಡ್ಕೋಬಹುದು ಸರ್. ಪ್ರೈಸಿಂಗ್ ಇದ್ರ ಸರ್ ಪ್ರೈಸಿಂಗ್ ರೀ 2,80,000 ಹೇಳ್ತೇನ್ರಿ. ಆನ್ ಟೇಬಲ್ ಸರ್ ಮುಂದ್ ಬಂದ್ರಂದ್ರ ಇದ್ರ ಅವ್ರಿಗೆ ಬೆಸ್ಟ್ ಪ್ರೈಸ್ ನಾಗ ಡಿಸ್ಕೌಂಟ್ ಮಾಡಿ ಕೊಡ್ತೇನೆ ಸರ್. ಓಕೆ ನೆಕ್ಸ್ಟ್ ಹೋಗೋದಾದ್ರೆ ವ್ಯಾಗನರ್ ಒಂದ್ ಐತ್ರಿ ಸರ್. ಬರ್ರಿ ಈಗ ವ್ಯಾಗನರ್ ನಾಗ ಹೆಂಗೈತಿ ಸರ್ CNG ತೋರ್ಸಿನ್ರಿ, ಪೆಟ್ರೋಲ್ ತೋರ್ಸಿನಿ. ಏನ್ರ ಒಂದ್ ಸರ್ಪ್ರೈಸಿಂಗ್ ಮತ್ತೊಂದ್ ತೋರ್ಸ್ಬೇಕ್ರಿ. ಗೋಲ್ಡ್ ಇಸ್ ಗೋಲ್ಡ್ ಅಂತಾರೆ. LPG ಯಾಕಂದ್ರೆ LPG ಫ್ಯಾನ್ಸ್ ಬಹಳ ಅದಾರೆ. ಮೈಲೇಜ್ LPG ಸರ್ ಮೈಲೇಜ್ ನಿಮ್ಗೆ LPG ನಾಗ್ರಿ 18 to 20 ಮಟ ಬರುತ್ತೆ ಸರ್. ಓಕೆ ಯಾಕಂದ್ರೆ LPG ಕಾಸ್ಟಿಂಗ್ ಕಮ್ಮಿ. ಸೊ ನಿಮ್ಗೆ ಅಲ್ಲಿ ವರ್ಕೌಟ್ ಆಗ್ತದೆ.
ಈ ಸರ್ ಏನೈತ್ರಿ 2012 ಮಾಡಲ್ ಸಿಂಗಲ್ ಓನರ್ 1,32,000 ಕಿಲೋಮೀಟರ್ಸ್ ರನ್ನಿಂಗ್ ಆಗೈತೆ ಸರ್. 2,85,000 ಆಸ್ಕಿಂಗ್ ಪ್ರೈಸ್ ನೀವ್ ಹೇಳತ್ತೀರಿ. ಹಾ sir. ಅಂಡ್ ಇದಕ್ಕೂ SR ನೋಡಿಲ್ಲ ವಿತ್ LPG ಸಿಂಗಲ್ ಓನರ್ ಗಾಡಿ. ಸರ್ ಮತ್ತೊಂದು ಹೇಳ್ತಾನ್ರಿ, LPG ಆಫ್ಟರ್ ಮಾರ್ಕೆಟ್ ಅಲ್ಲ, ಕಂಪ್ನಿ ಕಡೆಯಿಂದ ವಿತ್ ಬ್ಯಾಚ್ ಬಂದಿರೋದು ಗಾಡಿ ಐತ್ರಿ. ಓಕೆ ಸೊ ಇದ್ರದ್ದು ಏನೈತೆ ಸರ್, ಎಸ್ ಆರ್ ನೋ ಡೀಲ್ನಾಗ ಸರ್ ಒಂದೇ ರೇಟ್ ಹೇಳ್ತಾನ್ರಿ 2,65,000 ಸರ್ ಕ್ಲೋಸ್ ಮಾಡಿ ಕೊಡ್ತಾನೆ. ಸಿಂಗಲ್ ಓನರ್ಶಿಪ್ ವಿತ್ ಕಂಪ್ನಿ ಮೇಂಟೈನ್ ವೆಹಿಕಲ್. ಸರ್ ಇನ್ನೊಂದು ಪ್ರೈಸ್ ಏನಾದ್ರೂ ಆಗ್ಬೋದ್ರಿ? ಲಾಸ್ಟ್ ವೆಹಿಕಲ್ ಅಂತ ಹೇಳತ್ತೇನ್ರಿ, ಇನ್ನೊಂದು ಪ್ರೈಸ್ ನಿಮ್ದು ಬೇಡ ನಮ್ದು ಬೇಡ್ರಿ, ನೀವು ಹೇಳೋದು ಬೇಡ, ಈಗ ನಾವು ಮಾತಾಡೋದು ಬೇಡ್ರಿ. 2,55,000 ಕೊಡ್ಲಿ ಸರ್, ಗಾಡಿ ತಗೊಂಡ್ ಹೋಗ್ಬೇಡಿ. 2,50,000 ಸಿಂಗಲ್ ಓನರ್ ವಿತ್ LPG ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ ನಿಮ್ಗೆ ಬೇಕಂದ್ರೆ ಎಲ್ಲಿ ಲಕ್ಕಿ ಕಾರ್ 10 ದಿವಸ 15 ದಿವಸ ಆತವ್ರ ಸರ್ 2,50,000 ಎಸ್ ಆರ್ ನೋನೇ ಗಾಡಿ ಕೊಟ್ಬಿಡ್ತಾರೆ. ಸರ್ ನೆಕ್ಸ್ಟ್ ವೆಹಿಕಲ್ ಅಂತ ಈ ಗಾಡಿ ತಗೊಳಕ್ರಿ ನಾರ್ತ್ ಕರ್ನಾಟಕದಿಂದ ಸೌತ್ ಬರ್ತಾರ್ರಿ. ಬಿಕಾಸ್ ನಾರ್ತ್ ಕರ್ನಾಟಕದಾಗ ಜಾಯಿಂಟ್ ಫ್ಯಾಮಿಲಿ ಬಾಳ ಅದಾವ್ರಿ. ಅಂಡ್ ಜಾಯಿಂಟ್ ಫ್ಯಾಮಿಲಿಗೆ ಹೇಳ್ ಮಾಡಿಸಿದ ಗಾಡಿ ಅಂತಂದ್ರೆ ಬೊಲೆರೋ ಸರ್. ಮತ್ತೊಂದ್ ಏನೈತ್ರಿ ಸರ್, ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರ ಹೋದ್ ಸಲ ವಿಡಿಯೋಸ್ನಾಗ ತೋರಿಸಿದ್ನಿ, ಎಕ್ಸಿ ಎಸ್ಸೀಸ್ನಾಗ ಎಲ್ಲ ತೋರಿಸಿದ್ನಿ. ಈ ಸಲ ಏನಂದ್ರಪ್ಪ ಎಲ್ಲ ಸೆಡಾನ್ ತೋರಿಸಿರಿ, ಹ್ಯಾಚ್ಬ್ಯಾಕ್ ತೋರಿಸಿರಿ, ಎಲ್ಲ ತೋರಿಸಿರಿ. ಬಟ್ ಸರ್ಪ್ರೈಸಿಂಗ್ ಅಂದ್ರೆ ಏನ್ ಸರ್, ನನ್ ಕಡೆ ಈ ಸಲ ಅವೈಲೇಬಲ್ ಐತಿ ಸ್ಟಾಕ್ನಾಗ. ಅದು ಸರ್ ಕ್ಲಾಸಿಕ್ ವೇರಿಯಂಟ್ ಇದೆ, ಯಾಕಂದ್ರೆ ಸ್ಕಾರ್ಪಿಯೋ ಕ್ಲಾಸಿಕ್ ಈಗ ರನ್ನಿಂಗ್ ಕ್ಲಾಸಿಕ್ ನಡೆದೈತ್ರಿ. ಇದು ಸರ್ 2017 ಮಾಡಲ್ ಐತ್ರಿ. ಇದ ಬಂದು ನಿಮ್ಗೆ ಗೋವಾ ನಂಬರ್ ಕಾಣತೈತ್ರಿ ಸರ್ ವೆಹಿಕಲ್. ಬಟ್ ಇದೇನೈತ್ರಿ ಸೆಕೆಂಡ್ ಓನರ್ಶಿಪ್ ನಾಗ ಐತಿ. ನಿಮ್ಗೆ ಇದು ಗಾಡಿ ಇನ್ನೊಂದು ವಾರನಾಗ ಅಂದ್ರೆ ಸರ್ K22 ಆಗತೈತ್ರಿ. ಗಾಡಿದು ಆಲ್ಮೋಸ್ಟ್ ಎಕ್ಸ್ಪೈರ್ಡ್ ಆಗೈತ್ರಿ. ಸೊ ಇದು ನಿಮ್ ಗಾಡಿ ಸಿಗೋದಂದ್ರೆ ಏನ್ರಿ K22 ನಂಬರ್ ಮ್ಯಾಗ ಸಿಗ್ತದೆ ಸರ್. ಸೆಕೆಂಡ್ ಓನರ್ಶಿಪ್ ಐತ್ರಿ. 1,15,000 ರನ್ನಿಂಗ್ ಐತ್ರಿ. ಗಾಡಿದ S4 ವೇರಿಯಂಟ್ ಐತಿ ಸರ್ ಇದು. ಮತ್ತೆ ಇದ್ರೊಳಗೆ ನೀವು ಇಂಟೀರಿಯರು ಕಸ್ಟಮರ್ ತೋರಿಸ್ರಿ. ಇಂಟೀರಿಯರು ಆಲ್ಮೋಸ್ಟ್ ಫುಲ್ ಪ್ರೀಮಿಯಂ ನಾಗ ಇಂಟೀರಿಯರು ಮಾಡಿಸಿದಾಗೈತಿ ಸರ್. ಇದ್ರೊಳಗೆ ಸ್ಕ್ರೀನ್ ಬರ್ತೈತಿ ಸರ್, ರಿವರ್ಸ್ ಕ್ಯಾಮ್ರಾ ಬರ್ತೈತ್ರಿ, AC ಬರ್ತೈತಿ, ಸೆಂಟ್ರಲ್ ಲಾಕಿಂಗ್ ಬರ್ತೈತ್ರಿ. ಪ್ಲಸ್ ಇಂಟೀರಿಯರು ತೋರ್ಸು ಸರ್, ಸೀಟ್ ಕುಷನಿಂಗ್ ಗಿಶ್ನಿಂಗ್ ಎಲ್ಲ ಬ್ರ್ಯಾಂಡ್ ನ್ಯೂ ಅದಾವು. ಲೆದರ್ ಅಪಲ್ಸರಿ ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದಾರೇನ್ರಿ? ಹೌದು ಸರ್. ಓಕೆ, ಇದು ಆಫ್ಟರ್ ಮಾರ್ಕೆಟ್ ಕಸ್ಟಮೈಸ್ ಮಾಡ್ಕೊಂಡು ಅವ್ರ ಪ್ರಕಾರ ಹಾಕ್ಸ್ಕೊಂಡಿದ್ರಿ ಸರ್. ಓಕೆ, ಇದು ಗಾಡಿದ ಏನೈತ್ರಿ ಸರ್, ಆಲ್ಮೋಸ್ಟ್ ಒಂದ್ ರೇಟ್ ಹೇಳ್ತಾನೆ ಸರ್. K22 ನಂಬರ್ ಆದ್ಮ್ಯಾಗ 8,50,000 ನಮ್ದು ಆಸ್ಕಿಂಗ್ ಪ್ರೈಸ್ ಐತಿ ಸರ್. ಆನ್ ಟೇಬಲ್ ಕಸ್ಟಮರ್ ಯೂಟ್ಯೂಬ್ ದಿಂದ ಬಂದ್ರಂದ್ರ ಸರ್ 8 lakhs ಮಟಾನು ನೆಗೋಷಿಯೇಟ್ ಮಾಡಿಸ್ಕೊಡ್ತೇನೆ ಸರ್. ಗಾಡಿ 8 ಲಕ್ಷ ಮಟ ನಿಮ್ಗ ಗಾಡಿ ಸಿಗ್ತೈತಿ. ಅದು ಕರ್ನಾಟಕ ನಂಬರ್ ಆಗೈತಿ. K22 ಲೋಕಲ್ ಪಾಸಿಂಗ್. ಅಂಡ್ ಲೋನ್ ಹೋಗ್ಬೇಕಂತಂದ್ರ ಒಂದ್ 7 ಲಕ್ಷ ಅಥವಾ 6.5 ಲಕ್ಷ ಸರ್ ಪೇಪರ್ಸ್ ಸಿಕ್ತಂದ್ರ ಸರ್ ಆರಾಮ್ ಮಾಡಿಸ್ಕೊಡ್ತೇನೆ, ಏನು ಪ್ರಾಬ್ಲಮ್ ಇಲ್ಲ ಸರ್. ಇನ್ಕಾತಕ ಏನ್ರಿ ವಿಡಿಯೋನಾಗ ಲಾಸ್ಟ್ ಒಂದ್ ಸರ್ಪ್ರೈಸ್ ಇರ್ತದ ಅಂತ ಹೇಳಿ ಎಲ್ಲಾ ಕಸ್ಟಮರ್ ಕೇಳ್ತಿರ್ಬೋದ್ರಿ. ಲೋ ಬಜೆಟ್ ಗಾಡಿ, ಲೋ ಬಜೆಟ್ ಗಾಡಿ, ಲೋ ಬಜೆಟ್ ಗಾಡಿ ಏನು ಯಶ್ ಅವ್ರು ಮಾತಾಡೋರು MH ಗಾಡಿ ಕೊಟ್ರ, ಹಂಗ್ ಕೊಟ್ರ, ಹಿಂಗ್ ಕೊಟ್ರ, ಲಕ್ಷ ಒಳಗೆ ಕೊಟ್ರ ಅಂತಾರೆ ಸರ್. ಅದಕ್ಕೆ ಆತೇನ್ರಿ ಸರ್ಪ್ರೈಸಿಂಗ್ಲಿ ಈಗ ನಾನು ಹಿಂದೊಂದ್ ಗಾಡಿ ಬರೋದು ನೋಡಾತಿರಿ ನೀವು. ಲೋಕಲ್ ನಂಬರ್ ಐತಿ ಸರ್, K22 ನಾಗ ಐತ್ರಿ. ಜಸ್ಟ್ ಇವತ್ತ ಬಂದೈತಿ ಸರ್ ಗಾಡಿ ಆಫೀಸಿಗೆ. ಜಸ್ಟ್ ಅನ್ನೋಕಿತ್ತು ಈಗ ಬಂದೈತಿ ಸರ್. 2009 ಮಾಡಲ್ ಐತಿ ಸರ್. ನೀವು ಓವರ್ ಆಲ್ ಒಂದ್ ಸ್ವಲ್ಪ ವಾಕ್ ಓವರ್ ತೋರ್ಸ್ರಿ, ಗಾಡಿದ ಕಂಡೀಷನ್ ತೋರ್ಸ್ರಿ, ಟೈರ್ ಕಂಡೀಷನ್ ಆತ್ರಿ, ಇಂಟೀರಿಯರ್ ತೋರ್ಸ್ರಿ ಸರ್. ಪ್ಯೂರ್ ವೈಟ್ ಇಂಟೀರಿಯರ್ ಐತ್ರಿ. ಆಮೇಲೆ ಇದ್ರೊಳಗೆ ಸರ್ ನಮ್ಗೆ ಊಫರ್ ಸಿಸ್ಟಮ್ ಎಲ್ಲ ಅಪ್ಗ್ರೇಡೆಡ್ ಐತಿ. ಆಮೇಲೆ ಔಟರ್ ಲುಕ್ ತೋರ್ಸ ಸರ್, ಚಿಲ್ಮಿಂಗ್ ಆತು ಎಲ್ಲ ಹಿಡ್ಕೊಂಡು ಬೆಲ್ಗಮ್ ಲೋಕಲ್ ನಂಬರ್ ಸಿಂಗಲ್ ಓನರ್ಶಿಪ್ ಗಾಡಿ ಐತಿ ಸರ್. 2009 ಮಾಡಲ್ ಫ್ರೆಶ್ FC ಸರ್. 5 years FC ಮಾಡಕ್ ನೆಸೆಸಿಟಿ ಇಲ್ಲ, ಏನೂ ಇಲ್ಲ. ಕಂಡೀಷನ್ ನೋಡ್ಕೋರಿ ಸರ್ ಗಾಡಿದ. ಬಟ್ ಇದ್ರ ಸರ್ಪ್ರೈಸಿಂಗ್ಲಿ ಅಂದ್ರೆ ಏನೈತಿ ಸರ್, ಎಸ್ ಆರ್ ನೋ ಆಸ್ಕಿಂಗ್ ಪ್ರೈಸ್ 80,000 ಹೇಳತ್ತೇನೆ ಸರ್. 80,000 ಹಾ ಸರ್. ನೆಗೋಷಿಯೇಟ್ ನೆಗೋಷಿಯೇಟ್ ಅಂತಂದ್ರೆ ಸರ್ ಎಸ್ ಆರ್ ನೋ ಏನೂ ಇಲ್ರಿ ಸರ್. ನನ್ನ ಪ್ರೈಸ್ ನಾಗ ಆಕ್ಚುಲಿ ಗಾಡಿ ಯಾರು ಕೊಡಾಗಿಲ್ಲ. 70,000 ಕೊಡ್ರಿ ಸರ್, ಗಾಡಿ ಓದ್ಬಿಟ್ರಿ. ವಿತ್ FC ಆಗೈತಿ. ವಿಡಿಯೋ ಅಪ್ಲೋಡ್ ಆಗೋಬಿಟ್ಟ ಗಾಡಿ ಇರ್ತದಲ್ಲ ಗೊತ್ತಿಲ್ಲ. ಬಟ್ ಸರ್ ಈ ನಮ್ದು ಆಫೀಸದ ಇವತ್ತಿನ ಹಾಟ್ ಡೀಲ್ ಐತ್ರಿ ಸರ್. ಓಕೆ,